ಪ್ರಪಾದಗಳಿಗೆ ನಮಸ್ಕರಿಸಿ ಇಲ್ಲಿ ಬಂದಂತಹ ಎಲ್ಲ ಆಧ್ಯಾತ್ಮ ಬಂಧುಗಳ ಎಲ್ಲರಿಗೂ ನಮಸ್ಕಾರ. ಜೀವನಶೈಲಿಗಳ ಪರಮಾಣುಗಳ ಗೀತೆಯೊಳಗೆ ಪರಮಾತ್ಮ ಗೀತೆಯೊಳಗೆ ಪಂಚಮರಿಗೆ ಅಂತ್ಯ ಕಲ್ಪಿತ ವಿಷಯಕತೆಗಳು ನಿಮಗೆ ವಿಪರೀತ ಜ್ಞಾನಾಕೃತಿಯೇ ಬಗೆಗೆ ಒಡಲು ಅಹಮು ಕುದಿಸಿತ್ತು ಅರಿವು. ಅದು ತಾನೇ ತನಗಿದ್ದಂತೆ ಅದು ತಾನೇ ತನಗನ್ನೇ ತಾನೆಂಬಂತೆ ಬಹುವಿಧ ಭೂತ ಭುವನ ರೂಪಾಗಿ ಬಹುಕರ್ಣೇಂದ್ರಿಯ ಹಸುರೂಪಾಗಿ ಸ್ಥಾವರ ಭೇದದ ಕೋಟಿಗಳಾಗಿ ತೀವಿದ ಅಖಿಲ ಜಂಗಮ ರೂಪಾಗಿ ತೋರುತ್ತಾ ಮನಮೂಳಲು ಇದೆಲ್ಲ ತೋರುವುದು ಕೆಡಲು ಒಂದು ಇದಿಲ್ಲ. ಜಗವು ಅದರಿಂದ ಮನೋಮಯವೆಂದು ಬಗೆ ತೋರುವ ಕನಸಿನ ಸಣ್ಣ ಅಂತೆ ಆ ಕಲ್ಪಿತ ವಿಷಯಕತೆಗಳು ಕೆಸದಿರುಪೋ ನಿನ್ನ ಉಳುಮೆಗಳು ಈ ಒಣ ಸಾಗರ ಸರದಿ ಅಗ್ನಿಗಳು ದೇವ ಅಸುರ ನರ ಕಿರೆಕ್ಕುಗಳು ಇನಿತ್ತು ವಿಚಿತ್ರ ಜಟವೆಂಬಂತೆ ಜನಿಸಿತು ಒಂದು ಉಡುಗೆಯ ಪರಿಯಂತೆ ಮೇನದು ಕಂಡ ಉಂಟೆನಿಸಿತ್ತು ಕಾರಣ ಭಕ್ತದ ಇಲ್ಲೆನಿಸಿತ್ತು. ಅವರವರ ಆ ಸ್ಮರಣೆಯ ಕಥದಿಂದ ವಿವಿಧ ಪ್ರತಿಭಾಸಿಕರಿಂದ ಈ ಮನವಾಗಳು ಬೇರೂರಿರುವುದು ಈ ಮೂಜಗದ ಆ ಸ್ಥಿತಿಯಾಗಿರುವುದು. ಗಗನಜ ವಿಪ್ರನ ಕಥೆಯ ಒಡಲಂತೂ ಜಗಮೆರೆ ನಿನ್ನೋಳು ಬಾಧಿಸದಂತು ಮುಗುಲ ಎಳೆಯಾಟ ಗಗಳದಂತೂ ಜಗಮೆರೆ ನಿನ್ನೋಳು ಬಾಧಿಸದಂತು ನೆನ್ನ ಅರಿದ ಸರ್ಪಂ ನೀನೋಳಂತೂ ಜಗಮೆರೆ ನಿನ್ನೋಳು ಬಾಧಿಸದಂತು ಭಾವಿಷೆಯ ಬಗೆಯ ವಿಕಾರಗಳಿಪ್ಪ ಜೀವರಿಗೆ ಆಗಲು ಮೋಹಕವಪ್ಪ ಮನದ ಸ್ಥಿತಿಯನ್ನು ಪೇಳಿದವಿಂತು ನಿನಗೆ ಅದರೊಳು ಉದುರು ವಾಳ್ತನವೆಂತು ಮನದ ಅಂದವ ಕರುಣಿಸಬೇಕೆಂದು ತನೆಯಂ ಗುರುವನ್ನು ಕೇಳಿದೊಡನು ಹೊಸತಿದು ಸುತ ಕೇಳೈ ಮನವೆಂದು ಹೆಸರುಗಳು ಬಾರದು ಇಣಿತೆಂದು ಊಹಿಸಿ ತೋರ್ಪಡೆ ಕುರುವಂದಿಲ್ಲ ಆ ಬರಿಯ ಬಯಲೇ ಸತ್ತಲ್ಲ ಸುಂಟಿಸಿ ಜಗದೊಳಗೆ ಒಂದಾನೊಂದು ಉಂಟೆಂದಾಗಲೇ ಮೇನಿಲ್ಲೆಂದು ಆ ವಾದ ಪದಾರ್ಥಗಳ ರೂಪು ಭಾವಿಸುತ್ತಿರುವುದು ಮನವೇ ರೂಪು ಮನವೆಂದೊಡೆ ಸಂಕಲ್ಪವದೈಸಿ ತಮಿದನೆ ಸಂಕಲ್ಪವೇ ಮನವೈಸಿ ಬಗೆಯಲು ಹೆಸರು ಎರಡು ಒಂದೇ ಒಡಲು ಹೆಸರೆರಡು ಒಂದೇ ಒಡಲು ಜಗವೆಲ್ಲ ಸಂಕಲ್ಪದ ಒಡಲು ಚಿತ್ತೊಂದೇ ಮಾಯಾಮಯವೆಂದು ಮತ್ತೊಂದು ಅವಿದ್ಯಾ ಸಂಸ್ಕೃತಿಯೆಂದು ತಿಳಿ ಬಂದ ಮೋಹಂ ತಮವೆಂದು ಗಳಿಲ್ಲದೆ ಸಂಕಲ್ಪದ ಕಲ್ಪಿತ ವಿಷಯಕತೆಗಳು ನಿಂತೆಸದಿರ್ಪೋ ನಿನ್ನ ಉಳುಮೆಗಳು ಈ ವನ ಸಾಗರ ಸರದಿ ಅಗ್ನಿಗಳು ದೇವ ಅಸುರ ನರ ತ್ರಿಲೆಕ್ಕಗಳು ಇನಿತು ವಿಚಿತ್ರಂ ಜಟವೆಂಬಂತೆ ಜನಿಸಿತು ಒಂದು ಉಡುಗೆಯ ಪರ್ಯಂತ ಬಂಗಾರದೊಳಗೆ ತೋರಿದಂಥ ಆಭರಣಗಳಂತೆ ಇವೆಲ್ಲ ತೋರ್ತಾವು. ಹೆಂಗೆ ತೋರ್ತಾವ ಅಂದ್ರೆ ನಿನ್ನ ಮನಸ್ಸಿನ ಸಂಕಲ್ಪದಿಂದ ಮನುಷ್ಯನ ಕಾರ್ಯದಿಂದ ಇದೆಲ್ಲ ತೋರ್ತತಿ ಜಗತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಬಂಗಾರದೊಳಗೆ ಆಭರಣಗಳಂಗೆ ತೋರ್ತತಿ. ಆಭರಣಗಳು ಸತ್ಯ ಅಲ್ಲ, ಬಂಗಾರ ಸತ್ಯ ಐತಿ. ಬಂಗಾರ ಸತ್ಯ ಇದ್ರು ಕೂಡ ಆಭರಣ ಸತ್ಯ ಅಂತ ನೀ ತಿಳ್ಕೊಂಡು ಹಂಗೆ ಆಭರಣ ಬಂಗಾರದೊಳಗೆ ಹೆಂಗೆ ತೋರ್ಯಾವ ಹಂಗೆ ಇವೆಲ್ಲ ನಿನ್ನ ಮನಸ್ಸಿನ ಸಂಕಲ್ಪದಿಂದ ತೋರ್ಯಾವ. ಮನುಷ್ಯನ ಸಂಕಲ್ಪನ ಇದಕ್ಕೆಲ್ಲ ಕಾರಣ ಆಗಿದ್ದು. ಈ ಜಗತ್ತು ಬ್ರಹ್ಮ ಜೀವರುಗಳು ಅಂತ ಏನ್ ನೀ ತಿಳ್ಕೊಂಡೆಲ್ಲ ಇವೆಲ್ಲವೂ ಮನುಷ್ಯನ ಸಂಕಲ್ಪದಿಂದನ ತೋರ್ತಾವ. ಮನಸ್ಸಿದ್ದಾಗ ಮಾತ್ರ ಐತಿದ, ಮನಸ್ಸಿಲ್ಲ ಅಂದ್ರೆ ಇಲ್ಲ. ಹೌದಲ್ರಿ? ಮನಸ್ಸಿದ್ದಾಗ ಮಾತ್ರ ಈ ಜಗತ್ತು ತೋರ್ತೈತಿ, ಮನಸ್ಸಿಲ್ಲ ಅಂದ್ರೆ ಜಗತ್ತಿಲ್ಲ. ಅದಕ್ಕೆ ಎಲ್ಲವೂ ಮನೋಮಯ ಅಂತ ಹೇಳಿ. ಹೌದಲ್ರಿ? ಮನೋಮಯ ಮನುಷ್ಯನ ಸಂಕಲ್ಪದಿಂದನ ತೋರ್ತತಿದ್ರು. ಮನಸ್ಸಿಲ್ಲ ಅಂದ್ರೆ ಇಲ್ಲ. ನಿದ್ರೆ ಒಳಗೆ ಯಾಕಿಲ್ಲ ಅಂತಂದ್ರೆ ಮನಸ್ಸಿಲ್ಲಲ್ಲಿ, ಅದಕ್ಕೆ ಜಗತ್ತಿಲ್ಲ. ನಿದ್ರೆ ಒಳಗೆ ಮನಸ್ಸು ಅಡಗೈತಿ, ಅಡಗಿದಾಗ ಜಗತ್ತಿಲ್ಲ. ಹೌದು. ಮತ್ತೆ ಎಚ್ಚರಿಕೆ ಅವಸ್ಥೆ ಒಳಗಿದ್ದಂತ ಈ ಜಗತ್ತು ಸತ್ಯ ಅಂತ ಹೇಳ್ತಿ.
ಇದ ರೀತಿಯಾಗಿ ಕನಸಿನೊಳಗೂ ತೋರ್ತೈತಲ್ಲ, ಅದು ಸತ್ಯ ಅಂತ ಅಲ್ಲಿ ಅನಿಸ್ತೈತಿ ಕನಸಿನಾಗಿದ್ದಾಗ. ಅಲ್ಲಿಯೂ ಕೂಡ ಮನೋಮಯ ಸೃಷ್ಟಿನ ಐತಿ, ಹೌದಲ್ರಿ? ಅದು ಹೆಂಗೆ ಎತ್ತರಕ್ಕೆ ಬಂದ ಕೂಡಲೇ ಸುಳ್ಳಾಗುತ್ತೋ, ಕನಸು ಸುಳ್ಳು ಅಂತ ಹೇಳ್ತು, ಹಂಗೆ ಇದು ಕೂಡ ಈ ಜಗತ್ತು ಏನು ಈ ಎಚ್ಚರಿಕೆ ಜಗತ್ತು ನೋಡ್ತಿಲ್ಲ, ಇದು ಕೂಡ ನಿನ್ನನ್ನು ನೀ ತಿಳಿ ಅಂದ್ರೆ ಇದು ಸುಳ್ಳಾಗುತ್ತೆ. ಅದಕ್ಕಿದು ಮನೋಮಯ ಅಂತ ಹೇಳಿ ಮನಸ್ಸಿನ ಸಂಕಲ್ಪದಿಂದನೇ ಇದೆಲ್ಲ ತೋರೈತಿ. ಸ್ಥಾವರ ಜಂಗಮ ರೂಪ ಭೇದ ರೂಪವನ್ನ ನೀನ್ ಏನ್ ನೋಡ್ತಿದ್ದೆಲ್ಲವೂ ಮನಸ್ಸಿನ ಸಂಕಲ್ಪನೆ. ದೇವರು, ಏನು ನರರು, ಮನುಷ್ಯರು, ಜೀವರುಗಳು ಸ್ಥಾವರ ಜಂಗಮ ರೂಪಾಗಿ ಏನೇನ್ ತೋರ್ತಾವ, ನದಿ ಗುಡ್ಡಗಳು, ತೀರಗಳು, ಇವೇನಿದೆಲ್ಲ ಮನಸ್ಸಿನ ಸಂಕಲ್ಪನೆ. ಮನಸ್ಸಿನ ಸಂಕಲ್ಪದಿಂದ ಇದು ತೋರ್ತತಿ. ಮನಸ್ಸಿದ್ದಾಗ ಮಾತ್ರ ಇದಕ್ಕೆ ಅಸ್ತಿತ್ವ ಐತಿ. ಹೆಂಗೆ ಬಂಗಾರ ಇದ್ದಾಗ ಮಾತ್ರ ಆಭರಣಕ್ಕೆ ಅಸ್ತಿತ್ವ ಐತು, ಬಂಗಾರ ಇಲ್ದಾಗ ಆಭರಣಕ್ಕೆ ಅಸ್ತಿತ್ವ ಇಲ್ಲ. ಆಭರಣ ಅಷ್ಟಿಟ್ಟು ಬಂಗಾರ ತಕೊಂಡ್ ಬಾ ಅಂದ್ರೆ ತಕೊಂಡ್ ಬರ್ಲಿಕ್ಕೆ ಬರ್ತೈತೇನು? ಹೌದಲ್ರಿ? ಹಂಗ ಇದು ಜಗತ್ತಿಟ್ಟು ಮನಸ್ಸು ತಕೊಂಡ್ ಬಂದ್ರೆ ಜಗತ್ತು ಉಳಿತೈತೇನು? ಹೌದಲ್ರಿ? ಅದಕ್ಕೆ ಮನಸ್ಸು ನಿಂದ ಇದೆಲ್ಲ ಆಗಿದ್ದು. ಮನಸ್ಸು ತಕೊಂಡ್ ಬಂದ ಜಗತ್ತು ಉಳಿಲಿ ಅಂತಂದ್ರೆ ಉಳಿತೈತೇನು? ಇಲ್ಲ. ಹೆಂಗ ಆವರಣ ಇದ್ದು ಬಂಗಾರ ತಕೊಂಡ್ ಬಂದ್ರೆ ತಕೊಂಡ್ ಬರ್ಲಿಕ್ಕೆ ಬರ್ತೈತೆ, ತಕೊಂಡ್ ಬಂದಾಗ ಅದು ಆಭರಣ ಉಳಿತೈತೇನು? ಆಭರಣಕ್ಕೆ ಬೇರೆಯಾಗಿ ಬಂಗಾರ ಐತೇನು? ಬಂಗಾರದೊಳಗೆ ಆಭರಣ ಅದಾವ, ಆಭರಣದೊಳಗೆ ಬಂಗಾರ ಐತೋ? ಹೌದಲ್ರಿ? ಬಂಗಾರದೊಳಗೆ ಆಭರಣದ ಹೊರತಾಗಿ ಆಭರಣದೊಳಗೆ ಬಂಗಾರ ಇಲ್ಲ, ಹೌದಲ್ರಿ? ಹಂಗ ಮನಸ್ಸಿನೊಳಗಿದು ಜಗತ್ತೈತಿ, ಜಗತ್ತಿನೊಳಗೆ ಮನಸ್ಸಿಲ್ಲ. ನೀ ಆ ಮನಸ್ಸಿದ್ದಾಗಿದ್ದ ಜಗತ್ತೈತಿ ಹೊರತಾಗಿ ಮನಸ್ಸಿಲ್ದಾಗಿಲ್ಲ ಇಲ್ಲ. ಇದೆಲ್ಲವೂ ಮನೋಮಯ ಸೃಷ್ಟಿ. ಮನಸ್ಸಿಲ್ಲ ಅಂದ್ರೆ ಇಲ್ಲ ಇಲ್ಲಲ್ರಿ? ಮನಸ್ಸು ಮಾಡಿದಾಗ ಎಲ್ಲ ಆಗುತ್ತೆ. ಮನಸ್ಸು ಮಾಡಿದಾಗೆ ಎಲ್ಲ ಆಗುದ್ರಿ. ಕರೆ ಮನಸ್ಸಿನ ಸಂಕಲ್ಪದಿಂದನೇ ಇದು ಆಗಿದ್ದು. ಮನಸ್ಸಿಲ್ಲ ಅಂದ್ರೆ ಇಲ್ಲ ಇಲ್ಲ. ವ್ಯವಹಾರನ ಇಲ್ಲಿ, ಹೌದಲ್ಲ? ಅದಕ್ಕೆ ಹೇಳ್ತಾರ ಎಲ್ಲವೂ ನೀ ಏನ್ ನೋಡ್ತಿದ್ದೆ ಎಲ್ಲವೂ ಮನೋಮಯ ಸೃಷ್ಟಿ. ಮನೋಮಯ ಸೃಷ್ಟಿ, ಹೌದು. ಕಲ್ಪಿತ ವಿಷಯಕತೆಗಳು ಹೆಸರಿರ್ಕೋ ನಿನ್ನ ಉಳುಮೆಗಳು. ಕಲ್ಪಿತ ಈ ವಿಷಯತತೆಗಳು ಎಲ್ಲಾ ವಿಷಯ ವಸ್ತುಗಳು ನಿನ್ನೊಳಗೆ ಈ ರೀತಿಯಾಗಿ ಉದಯ ಆಗ್ತಾವು. ಕಲ್ಪಿತ ವಿಷಯಕತೆಗಳು ಹೆಸರಿರ್ಕವು ನಿನ್ನ ಉಳುಮೆಗಳು. ಈ ವನ ಸಾಗರ ಸರದಿ ಅದ್ರಿಗಳು ದೇವ ಅಸುರ ನರರು, ಹೌದು, ಎಲ್ಲವೂ ಮನುಷ್ಯರು, ದೇವರು, ನರ, ಮನುಷ್ಯರು, ರಾಕ್ಷಸರು, ಹೌದಲ್ಲ? ಇವೆಲ್ಲವೂ ಮನಸ್ಸಿನ ಸಂಕಲ್ಪನ. ಇವೆಲ್ಲ ಏನಿತು ವಿಚಿತ್ರ ಜಟವೆಂಬಂತೆ. ಇವೆಲ್ಲ ವಿಚಿತ್ರ ಆದ್ರೂ ಕೂಡ ಸತ್ಯದಂತೆ ತೋರ್ತಾವು. ಜನಿಸಿತು ಒಂದು ಹುಡುಗಿಯ ಪರ್ಯಂತ ಬಂಗಾರದೊಳಗೆ ತೋರಿದಂತ ಆಭರಣಗಳಂತೆ ತೋರ್ತದೆ. ಅವಕ್ಕೆ ಅಸ್ತಿತ್ವ ಇಲ್ಲ, ಆಭರಣಕ್ಕೆ ಅಸ್ತಿತ್ವ ಇಲ್ಲ, ಆದ್ರೆ ಸತ್ಯ ಅಂತ ತೋರ್ತವ. ಆಭರಣಕ್ಕೆ ಅಸ್ತಿತ್ವ ಅದಾವ ನಾವಕ್ಕ, ಹೌದಲ್ರಿ? ಅಸ್ತಿತ್ವವಾಗಿ ಇರುವುದು ಯಾವುದು? ಬಂಗಾರ. ಆದ್ರೆ ಸತ್ಯದಂತೆ ತೋರುವುದು ಯಾವುದು? ಆಭರಣ. ಹೌದು, ಆಭರಣ ಸತ್ಯದಂತೆ ತೋರ್ತತಿ, ಆದ್ರ ಆಧಾರ ಮರ್ಸೈತಿ. ಅದು ಆಧಾರ, ಹೌದು, ಆಧಾರವನ್ನು ಮರ್ಸೈತಿ ಅದು, ಹೌದಲ್ರಿ? ಸತ್ಯ ಅಂತ ತೋರುವುದು ಆಭರಣ, ಆದ್ರೆ ಏನು ಅದಕ್ಕೆ ಆಭರಣಕ್ಕೆ ಆಧಾರವಾಗಿರುವಂತದ್ದು ಬಂಗಾರನವನ್ನ ಅದು ಮರೆಸಿಬಿಟ್ಟೈತಿ.
ಮನುಷ್ಯ ಹೌದಲ್ಲ. ಮೂವಟ್ಟು ಎಂತ ಚಂದ ಆಗೈತಂತೆ, ಮೂವಟ್ಟು ಮಾಡಿದ ಮನುಷ್ಯ ಮರ್ಸತಿ. ಹೌದಲ್ಲ. ಮೂವಟ್ ಚಂದ ಆಗಿದ್ದನ್ನು ನೋಡ್ತಿ, ಆದ್ರೆ ಅದು ಬಂಗಾರ ನೋಡುವ. ಹೌದಲ್ಲ. ನಾವು ತೋರಿಕೆಗೆ ನೋಡಿ ಹೌದಲ್ಲ. ಹೌದಲ್ಲ. ಇದು ಆಧಾರದಲ್ಲಿ ಬೆರೆಸಿ ತೋರಾಗತ್ತತಿ. ಆಧಾರವನ್ನು ಮರೆಸಿಬಿಟ್ಟತಿ. ಆಧಾರದಲ್ಲಿ ಬೆರೆಸಿ ಅದು ಆದೇಯ ಸತ್ಯ ಅಂತ ತೋರಾಗತ್ತತಿ. ಹೌದಲ್ಲ. ಅದು ಬೇರೆ ಆಗೈತೆ ಅಂತ ತೋರಿಸ್ತತಿ, ಆದ್ರೆ ಅದು ಬೇರೆ ಆಗಿಲ್ಲ. ಹೌದಲ್ಲ. ಮಾಲಿ ಐತಿ, ಮಾಲಿ ತೋರೋತ್ನಾಗ ದಾರ ಕಾಣವಲ್ದು ನಮ್ಗೆ. ಆಧಾರವಾಗಿರೋದು ದಾರ, ಆದ್ರೆ ಅದನ್ನ ಮರಿಸ್ಬಿಟ್ಟತಿ, ಅದು ಎಲ್ಲಂಗೆ ತೋರಾಕತ್ತತಿ. ಆಧಾರವನ್ನು ತಕೊಂಡ್ಬಿಟ್ರೆ ಮಾಲಿ ಉಳಿತೈತೇನೋ? ಉಳಿದಲ್ಲ. ಹೆಂಗೋ ಹಂಗ ಇವೆಲ್ಲವೂ ನದಿ, ತೀರ, ವನ, ಹೌದಲ್ಲ. ಏನು ದೇವ, ಅಸುರ, ನರರು, ಜೀವರುಗಳು ಇವೆಲ್ಲವೂ ತೋರುದು ಹೆಂಗ ಅಂದ್ರೆ ಮನಸ್ಸಿದ್ದಾಗ. ಮನಸ್ಸಿಲ್ಲ ಅಂದ್ರೆ ಇಲ್ಲ. ಮನಸ್ಸಿದ್ದಾಗ ತೋರ್ಸೋದಿಲ್ಲ. ಮನಸ್ಸು ಇಳಿತು ವಿಚಿತ್ರಂ ದಿಟವೆಂಬಂತೆ ಜನಿಸಿತು ಬಂದುಡಿಗೆ ಪರಿಯಂತೆ ಮೇಣದು ಕಂಡಾಗ ಉಂಟೆನಿಸಿತು. ಇದು ಹೆಂಗೈತಿ? ಮತ್ತೆ ಇದೆಲ್ಲವೂ ತೋರುದು ಕಂಡಾಗ ಮಾತ್ರ, ನೋಡಿದಾಗ ಐತಿ ಅನಿಸ್ತತಿ. ನೋಡದೆ ಇದ್ದಾಗ ಇಲ್ಲ. ಎಚ್ಚರಿಕೆ ಅವಸ್ಥೆ ಒಳಗೆ ಬಂದ ನೋಡಿದಾಗ ಐತಿ ಅನಿಸ್ತತಿ, ನಿದ್ರೆ ಒಳಗೆ ಹೋದಾಗ ಇಲ್ಲ. ಹೌದಲ್ರಿ. ಇವೆಲ್ಲ ವಿಚಿತ್ರಗಳು ಹೆಂಗದಾವ ಅಂದ್ರೆ ನೋಡಿದಾಗ ಕಂಡಾಗ ಮಾತ್ರ ಸತ್ಯ, ನೋಡದೆ ಇದ್ದಾಗ ಇಲ್ಲ. ಹಂಗ ಜಗತ್ತೈತಿದು. ಮನಸ್ಸಿನ ಸಂಕಲ್ಪನೆ ಇದೆಲ್ಲ. ಹೌದು. ಮೇನದು ಕಂಡಾಗ ಉಂಟೆನಿಸಿತ್ತು, ಕಾರಣ ಬರ್ತದ ಇಲ್ಲೆನಿಸಿತ್ತು. ಕಾರಣ ತಿಳಿದು ನೋಡಿದಾಗ ಇಲ್ಲ. ಅವರವರ ಆ ಸ್ಮರಣೆಯ ಕಥದಿಂದ ಅವರವರ ಭಾವಕ್ಕನುಸಾರವಾಗಿ, ಅವರವರ ಸ್ಮರಣೆಗನುಸಾರವಾಗಿ ವಿವಿಧ ಪ್ರತಿಭಾಸಿಕ ಅವರವರ ವಾಸನೆಗನುಸಾರವಾಗಿ ಬೇರೆ ಬೇರೆ ಆಗಿ ತೋರಿಸ್ತದೆ. ಒಂದ ವಸ್ತುನ ಅವರವರ ಭಾವಕ್ಕನುಸಾರವಾಗಿ ಭಿನ್ನವಾಗಿ ತೋರ್ತೈತಿ. ಎಲ್ಲರಿಗೂ ಒಂದೇ ರೀತಿಯಾಗಿ ತೋರುದಿಲ್ಲ ಅದು. ಅವರವರ ಸ್ಮರಣೆ ಅಂದ್ರೆ ಅವರವರ ವಾಸನೆಗೆ ಅನುಸಾರವಾಗಿ ಭಿನ್ನವಾಗಿ, ಅವರೊಬ್ಬರ ಭಾವಕ್ಕನುಸಾರವಾಗಿ, ಅವರವರ ಕಲ್ಪನೆಗೆ ಅನುಸಾರವಾಗಿ ಬೇರೆ ಬೇರೆ ತೋರ್ತದೆ. ಅವರವರ ಆ ಸ್ಮರಣೆಯ ಕಥೆಯಿಂದ ವಿವಿಧ ಪ್ರತಿಭಾಸಿಕ ರೂಪದಿಂದ ಈ ಮನವಾಗಳು ಬೇರೂರಿರುವುದು. ಈ ಮನಸ್ಸಿನ ಬೇರೂರೈತದೆ. ಹೌದಲ್ರಿ. ಅವರವರ ಸ್ಮರಣೆಗೆ ಅನುಸಾರವಾಗಿ, ಅವರವರ ವಾಸನೆಗೆ ಅನುಸಾರವಾಗಿ ಬೇರೆ ಬೇರೆಯಾಗಿ ತೋರ್ತೈತಿ, ಒಂದೇ ರೀತಿಯಾಗಿ ತೋರುವುದಿಲ್ಲ. ಹೌದಲ್ಲ. ಒಂದೇ ವಸ್ತುನ ಇಟ್ರೆ 4 ಮಂದಿ ಕೂಡ ವಿಚಾರ ಮಾಡಿ ನೋಡಿದ್ರೆ ಬೇರೆ ಬೇರೆ ಉತ್ತರಗಳೇ ಬರ್ತಾವು. ಹೌದಲ್ಲ. ಅವರವರ ಭಾವಕ್ಕನುಸಾರವಾಗಿ ಅವರವರ ಭಾವಗಳು ಹೆಂಗದಾವ ಅಂದ್ರೆ ವಾಸನಾ ರೂಪದಿಂದ ಭಾವಗಳು ಬೇರೆ ಬೇರೆ ಆಗಿವೆ. ಹೌದಲ್ಲ. ಒಂದೇ ಇದ್ರೂ ಕೂಡ ಅವರವರ ಭಾವಗಳು ಬೇರೆ ಬೇರೆ. ಹೌದಲ್ಲ. ಒಂದೇ ರೀತಿಯಾದಂತ ಅನಿಸಿಕೆ ಬರುವುದಿಲ್ಲ. ಹೌದಲ್ಲ. ಒಂದೇ ವಸ್ತುವಿನ ಕುರಿತು ಹೇಳಂತಂದ್ರೆ ಅವ ತನಗೆ ಹೆಂಗ್ ಭಾವಿಸೋಣ ಹಂಗೆ. ಹೌದಲ್ಲ. ಇದು ಅವರವರ ಮನಸ್ಸಿನಲ್ಲಿರ್ತಕ್ಕಂಥ ವಾಸನೆಗೆ ಅನುಸಾರವಾಗಿ ಭಾವಗಳ ಭಿನ್ನ ರೂಪವನ್ನು ತಾಳ್ತವೆ.
ಹೌದು. ಒಂದು ವಸ್ತುವಿನ ಬಗ್ಗೆ ಹೇಳ್ರಿಪ್ಪ ಅಂತಂದ್ರೆ ಏನ್ ಹೇಳ್ತಾರ ಅವರು, ಒಬ್ಬ ಅದ್ರೊಳಗಿನ ದೋಷವನ್ನು ಹೇಳಿದ್ರೆ, ಒಬ್ಬ ಅದ್ರ ಮೇಲಿನ ಸ್ವರೂಪವನ್ನು ಹೇಳ್ತಾನ, ಒಬ್ಬ ಕಾರ್ಯದ ಬಗ್ಗೆ ಮಾತಾಡ್ತಾನ. ಹೌದಲ್ರಿ? ಅವ್ರವ್ರ ಭಿನ್ನ ಭಿನ್ನವಾದಂತ ಅಭಿಪ್ರಾಯಗಳು. ಈ ಭಿನ್ನ ಭಿನ್ನವಾದಂತ ಅಭಿಪ್ರಾಯಗಳು ಯಾಕೆ ಬರ್ತಾವಪ್ಪ ಅಂದ್ರೆ ಅವ್ರವ್ರ ವಾಸನೆ ಸ್ಮರಣೆಗೆ ಅನ್ಸ್ತಾರೆ. ಆ ಮನಸ್ಸಿನ ಒಳಗಿರ್ತಕ್ಕಂಥ ವಾಸನಾ ದಿಂದ ಭಿನ್ನ ಭಿನ್ನ ಭಾವಗಳು ಉದಿಸ್ತಾವು. ಹೌದು. ಅವರವರ ಆ ಸ್ಮರಣೆ ಕಥದಿಂದ ವಿವಿಧ ಪ್ರತಿಭಾಸಿಕ ರೂಪದಿಂದ ಈ ಮನಮಾರು ನೀರು ಎನ್ನುವುದು ಈ ಮೂಜಗದ ಆ ಸ್ಥಿತಿಯಾಗಿರುವುದು. ಈ ಮೂರು ಜಗತ್ತಿನ ಸ್ಥಿತಿಯಾಗಿರುತ್ತೆ. ಮನಸ್ಸ ಎಲ್ಲ ಮೂರು ಜಗತ್ತಾಗಿದ್ದು ಮನಸ್ಸು. ಈ ಜಗತ್ತು ಎಲ್ಲ ಆಗಿದ್ದೆಲ್ಲ ಮನಸ್ಸ. ಕನಸಿನೊಳಗು ಮನಸ್ಸ, ಎಚ್ಚರದೊಳಗು ಎಲ್ಲ ಮನಸ್ಸು ಮತ್ತು ದೇಹೇಂದ್ರಿಯಗಳ ಕುರುಪು ಸಂಪರ್ಕದಿಂದ ಬೇರೆ ಆಗೈತಿ. ಇಲ್ಲಿ ಜಡ ರೂಪದಿಂದ ಕಾಣ್ರ, ಅಲ್ಲೇ ಸೂಕ್ಷ್ಮ ರೀತಿಯಿಂದ ಕಾಣ್ತೈತಿ. ಯಾಕೆ ಅಲ್ಲಿ ಸೂಕ್ಷ್ಮ ರೀತಿಯಿಂದ ಕಾಣ್ತೈತಿ ಅಂದ್ರೆ ಅಲ್ಲಿ ಸೂಕ್ಷ್ಮ ಇಂದ್ರಿಯಗಳದಾವು, ಇಲ್ಲಿ ಜಡ ಇಂದ್ರಿಯಗಳದಾವು, ಅದಕ್ಕೆ ಜಡ ಅಂತ ಅನಿಸ್ತೈತಿ. ಹೌದಲ್ಲ? ಅಲ್ಲೆಲ್ಲ ಮನಸ್ಸ ಆಗಿದ್ದು ಸೂಕ್ಷ್ಮ ಇಂದ್ರಿಯಗಳ ಮುಖಾಂತರ ಅದನ್ನ ಅರಿತಿ ಅಂತ ಅದು ಸೂಕ್ಷ್ಮ ಆಗೈತೆ ಅಲ್ಲಿ ಕನಸು. ಈ ಕನಸು ಮತ್ತು ಎಚ್ಚರ ಎರಡೂ ಕೂಡ ನಿದ್ರೆ ಒಳಗಿಲ್ಲ, ಎರಡೂ ಇಲ್ಲ. ಹೌದಲ್ಲ? ಎರಡರದ ವ್ಯವಹಾರನೂ ಅಲ್ಲಿಲ್ಲ. ಯಾಕಂದ್ರೆ ಅಲ್ಲಿ ಮನಸ್ಸಿಲ್ಲ, ಅಡಗೈತಿ. ಅದಕ್ಕಿದೆಲ್ಲ ಮನಸ್ಸಿನ ಆ ಸೃಷ್ಟಿ ಅಂತ ಹೇಳಿ. ಗಗನಜ ವಿಪ್ರನ ಕತೆ ಒಡಲೆ ಅಂತ ಜಗತ್ತಿನ ನಿನ್ನೋಳು ಭಾವಿಸದ. ಗಗನಜ ವಿಪ್ರನ ಕತೆ ಹಂಗೆ ಇದು ಭಾವಿಸಿದಾಗ ಇರೋದೆಲ್ಲ ಐತಿ ಅಂತ. ಗಗನಜ ವಿಪ್ರನ ಕಥೆಯು ಒಡಲೆ ಅಂತೂ ಜಗತ್ತಿನ ನಿನ್ನೋಳು ಭಾವಿಸದ. ಅಂದ್ರೆ ಇದು ಹೆಂಗ ಸುಳ್ಳೈತಿ ಅನ್ನಕ ಹೇಳ್ತಾರ. ಗಗಜ ಅಂತಂದ್ರೆ ಅದು ಆಕಾಶದೊಳಗೆ ಅದು ಕತೆ ಏನಂತ ಬರ್ತೈತ್ರಿ. ಆ ಕತೆ ಆ ರೀತಿ ಐತಿ. ವಿಪ್ರನ ಕತೆ. ವಿಪ್ರ ಕತೆ ಅಂತಂದ್ರೆ ಬ್ರಾಹ್ಮಣ ಹೋಗಿ ಅರಣ್ಯದಾಗ ಹೋಗಿ ಹಸಿವಾಗೈತಿ, ಅಲ್ಲೆಲ್ಲ ಹಸಿವಾದಾಗ ಹೋಗಿ ಏನು ಸಿಗ್ಲಾರ್ದಕ್ಕೆ ಅಲ್ಲೆಲ್ಲ ಏನು ಅಲ್ಲಿ ಬೇಡ್ರು ಇದ್ದಾರ, ಅಲ್ಲಿ ಬೇಡ್ರ ಮನೆಗೆ ಹೋಗಿ ಎಲ್ಲ ಮಾಂಸವನ್ನು ತಿಂದು ನಶೆ ಪದಾರ್ಥಗಳನ್ನು ಸೇವಿಸಿದಾಗ ಅವನಲ್ಲಿ ಬ್ರಾಹ್ಮಣತ್ವ ಉಳಿತೈತೆ ಹೆಂಗು ಅಂತ ಈ ಕಥಾರೂಪದಿಂದ ಹೇಳ್ತಾರೆ. ಒಬ್ಬನ ಬದಲಾವಣೆ ಆದಲ್ಲಿ ಹೆಂಗ ಅವನ ವ್ಯವಹಾರದಿಂದ ಅದ ಬದಲಾವಣೆ ಆದ ಅಂತ ಹೇಳ್ತಾರ. ಹಿಂಗಗಜ ಅಂತಂದ್ರೆ ಆಕಾಶದೊಳಗೆ ತೋರಿದಂತ. ಗಗನ ಜಗತ್ತಿನ ಕಥೆಯ ಒಡಲೆಂತೂ ಜಗತ್ತಿನ ನಿನ್ನೋಳು ಬಾಧಿಸದ. ಇದು ಬಾಧಿಸ್ತ ನಿನ್ನೊಳಗೆ ಇದು ಇದ್ರೂ ಕೂಡ ಏನು ಬಾಧಕ ಆಗಿಲ್ಲ. ಈ ಜಗತ್ತಿದ್ರು ಕೂಡ ಇದು ಬಾಧಕ ಆಗಿಲ್ಲ ನೀನು ಅಂತ ಹೇಳ್ತಾರೆ. ಮುಗಿಲಿನ ಆಟ ಗಗನದೊಳೆಂತೂ ಮೋಡಕ್ಕೇನು ಆ ಮೋಡಗಳು ಬಂದ್ರು ಹೋದ್ರು ಕೂಡ ಗಗನಕ್ಕೇನು ಆಗಿಲ್ಲ. ಗಗನ ಏನೂ ಬಾಧಕತ್ವ ಬಂದಿಲ್ಲ, ಆಕಾಶಕ್ಕೆ ಯಾವ ಬಾಧಕತ್ವನೂ ಬಂದಿಲ್ಲ. ಗಗನದೊಳಗೆ ಎಷ್ಟೇ ವಿಚಿತ್ರವಾದಂಥ ಮೋಡಗಳ ಚೆಲ್ಲಾಟ ನಡೆದ್ರೂ ಕೂಡ ಆಕಾಶಕ್ಕೆ ಏನಾರ ಬಾಧಕತ್ವ ಬಂದೈತೇನೋ, ಮಲಿನತ್ವ ಬಂದೈತೇನೋ? ಇಲ್ಲ. ಅದಕ್ಕೇನಾರು ಹತ್ತೈತೇನೋ ಅಂತಂದ್ರೆ ಇಲ್ಲ. ಹಂಗೆ ನಿನಗಿದು ಏನೋ ಮನಸ್ಸಿನ ಸಂಕಲ್ಪದಿಂದ ಏನೋ ಆದರೂ ಕೂಡ ನಿನಗೇನಾಗಿಲ್ಲ.
ನಿನಗೇನೂ ಆಗಿಲ್ಲ, ನಿನ್ನ ಬದಲಾವಣೆಯನ್ನು ತಂದು ಕೊಟ್ಟೇ ಇಲ್ಲ, ನಿನ್ನಲ್ಲಿ ಬದಲಾವಣೆ ಆಗಿಲ್ಲ. ನೀ ಇರುವಂಗನ ಅದಿ. ಹೆಂಗೆ ಆಕಾಶ ಇರುವಂಗನ ಇತ್ತು, ಆಕಾಶದೊಳಗೆ ಎಷ್ಟೇ ಮೋಡಗಳ ಚೆಲ್ಲಾಟ ನಡೆದರೂ ಕೂಡ ಆಕಾಶಕ್ಕೆ ಯಾವ ಬಾಧಕತ್ವ ಆಗಿಲ್ಲೋ ಹಂಗೆ ನಿನ್ನಲ್ಲಿ ಯಾವ ಬಾಧಕತ್ವ ಬಂದಿಲ್ಲ. ಈ ಮನುಷ್ಯನ ಸಂಕಲ್ಪದಿಂದ ಏನ ಆದರೂ ಕೂಡ ನಿನಗೇನೂ ಆಗಿಲ್ಲ. ಹೌದಾ? ನೀನು ಯಾಕಂದ್ರೆ ಅದು ಸಾಕ್ಷಿಯಾಗಿ ನೀನದಿ. ಹೌದಲ್ಲ? ಆಕಾಶ ಹಂಗ ಸಾಕ್ಷಿಯಾಗೈತು ಹಂಗ ನಿನ್ನ ಸಾಕ್ಷಿಯಾಗ್ಯದ. ಹೌದು. ನಿನಗೇನು ಆಗೇ ಇಲ್ಲ. ಹೌದು. ಮುಗಿನ ಎಡೆಯಾಟ ಗಗನದೊಳೆಂತು ಜಗನ್ನಿರಲಿ ನೋಡು ಭಾವಿಸದಂತೆ. ಹೌದಲ್ಲ? ಜಗತ್ತಿನ ಸಂಬಂಧನೇ ನಿನಗೆ ಸಂಬಂಧನೇ ಇಲ್ಲ. ಏನ ಜಗತ್ತ ಇದು ಆಗಿದ್ರು ಕೂಡ ನಿನಗೆ ಏನೋ ಬದಲಾವಣೆ ಆದ್ರೂ ಕೂಡ ನಿನ್ನ ಸಂಬಂಧ. ಹಂಗೆ ಅದಕ್ಕಾಗಿ ಉದಾಹರಣೆ ಕೊಟ್ಟರು. ಮೋಡಗಳು ಎಷ್ಟೇ ಬಂದ್ರು ಎಷ್ಟೇ ಚೆಲ್ಲಾಟ ನಡೆಸಿದ್ರು ಕೂಡ ಗಗನಕ್ಕೆ ಏನು ಆಗೇ ಇಲ್ಲ. ವಿಚಿತ್ರ ರೀತಿಯಾದಂಥ ದೃಶ್ಯವನ್ನು ನೋಡ್ತೀನಿ, ಮೋಡದ ದೃಶ್ಯಗಳನ್ನು ನೋಡ್ತೀನಿ. ಆ ವಿಚಿತ್ರತ್ವ ಹೇಗೆ ಆಕಾಶಕ್ಕೆ ಅಂಟ್ಲಾರ್ದು, ಆಕಾಶಕ್ಕೆ ಯಾವ ಬಾಧಕತ್ವವನ್ನು ತಂದು ಕೊಟ್ಟಿಲ್ಲ, ಹಂಗೆ ನಿನಗಿದೆ ಮನುಷ್ಯನ ಸಂಕಲ್ಪದಿಂದ ಏನೋ ತೋರಿದ್ರು ಕೂಡ ನಿನಗೇನಾಗಿಲ್ಲ. ನಿನಗೇನಾಗೇ ಇಲ್ಲ. ನೀನು ಇರುವಂಗನ ಅದೇ. ಆಕಾಶದೊಳಗೆ ಬೇಕಾದ ನೋಡಿದ್ರು ಸಹಿತ ನಕ್ಷತ್ರಗಳಾಗಲಿ ಧೂಮಕೇತುಗಳಾಗಲಿ ಏನಾದರೂ ಸಹಿತ ಆಕಾಶಕ್ಕೆ ಏನೂ ಆಗೇ ಇಲ್ಲ. ಹೌದು. ಯಾಕ ಆಕಾಶಕ್ಕೆ ಅನ್ಯಮಾಗಿದವು. ಆಕಾಶ ಯಾವಾಗಲೂ ಇರುವಂಥದ್ದು. ಆಕಾಶಕ್ಕೇನು ಬದಲಾವಣೆ ಆಗಿಲ್ಲ. ಹೌದು. ಬಂಗಾರ ಇರುವಂಗೆ ಇರ್ತದದು. ಆಭರಣಗಳಾದ್ರೂ ಏನಾದ್ರೂ ಕೂಡ ಅದು ಬಂಗಾರ ಇರುವಂಗನ ಇರ್ತದೆ. ಹೌದು. ಒಂದು ಗಟ್ಟಿ ಬಂಗಾರ ತಗೊಂಡು ಆಭರಣವನ್ನು ಮಾಡಿದ್ಮೇಲೆ ಆ ಬಂಗಾರದ ತೂಕವನ್ನು ಮಾಡ್ತಿರೋ ನೀವು ಆಭರಣದ ತೂಕ ಮಾಡ್ತಿರೋ? ಹೌದಲ್ರಿ. ಬಂಗಾರನ ನೋಡ್ತಿರೋ ಹೊರತಾಗಿ ಗಟ್ಟಿ ಬಂಗಾರದ ತೂಕ ಎಷ್ಟಿತ್ತು ಅಷ್ಟು ಆಭರಣದ ತೂಕ ಐತಿಲ್ಲ ಅಂತ ನೋಡ್ತೀರಿ ನೀವು. ಹೌದಲ್ರಿ. ಬಂಗಾರಕ್ಕೆ ಕಟ್ತೀವಿ ನಾವು. ಹೌದಲ್ರಿ. ಅದಕ್ಕೆ ಏನೋ ಅದ್ರೊಳಗೆ ಏನೋ ಕುಡಿಸಿದ್ರು ಅದನ್ನೆಲ್ಲ ವಜಾ ಮಾಡಿ ಏನ್ ನೋಡ್ತೀರಿ ನೀವು? ಬಂಗಾರದ ತೂಕ ಅಷ್ಟ ಐತೋ ಇಲ್ಲೋ ಅನ್ನೋದನ್ನ ನೋಡ್ತಿರಿಲ್ಲೋ ನೀವು? ಹೌದಲ್ರಿ. ಆವರಣ ಮಾಡಿಸಿ ಮತ್ತೆ ಅದನ್ನ ಮುರಿಸಿ ಬ್ಯಾರೇದ್ ಮಾಡು ಅಂತ ಹೇಳಿದಾಗ ಆ ಬಂಗಾರದ ತೂಕ ಎಷ್ಟೈತಿ ಅನ್ನೋದನ್ನ ನೋಡ್ತೀವಿ. ಅವನ್ನೆಲ್ಲ ಏನು ಮುತ್ತು ಹವಳ ಎಲ್ಲ ತೆಗೆದು ಬಂಗಾರ ಎಷ್ಟೈತಿ ನಿವಳ ಅಷ್ಟ ನೋಡ್ತೀವಿ. ಹೌದಲ್ರಿ. ಮತ್ತು ಹೊಸ ಬೇರೆ ಮುತ್ತು ಹವಳ ಏನೇನೋ ವಜ್ರಗಳನ್ನ ಹಾಕ್ಸಿದ್ರು ಕೂಡ ಅವನ್ನೆಲ್ಲ ವಜಾ ಮಾಡಿ ಅದರ ತೂಕವನ್ನು ಬೇರೆ ಮಾಡ್ಕೊಂಡು ಇದ್ರ ತೂಕ ಎಷ್ಟೈತಿ ನೋಡ್ಕೊಂಡು ಒಟ್ಟಾರೆ ತೂಕವನ್ನು ನೋಡ್ತೀರಿ ನೀವು. ಹೌದಲ್ರಿ. ಅಂದ್ರೆ ಬಂಗಾರ ಇದ್ದಕ್ಕಿದ್ದಂಗೆ ಇರುವಂಗ ನೋಡ್ತೀರಿ ನೀವು. ಹೌದಲ್ರಿ. ಅಲ್ಲಿ ಅಕ್ಕ ಸಾಲಿಗೆ ಏನ್ ನೋಡ್ತಾನ, ಬಂಗಾರದ ತೂಕ ಎಷ್ಟೈತಿ ಅಷ್ಟೇ ಬಂದಿರ್ಬೇಕದ. ಆವರಣ ಆದ್ಮೇಲೂ ಕೂಡ ಅಷ್ಟೇ ಬಂದಿರ್ಬೇಕು ಅಂತ. ಹೌದಲ್ರಿ. ಅದು ಬದಲಾವಣೆ ಆಗಬಾರ್ದು ತೂಕ. ಹೌದಲ್ರಿ. ಹಂಗೆ ಇದು ಐತಿ ಅಂತ. ನಿನಗೇನು ಆಗೇ ಇಲ್ಲ. ಇದ್ದಕ್ಕಿದ್ದಂಗೆ ಇರ್ತೀನಿ. ಏನೋ ತೋರಿದ್ರು ಕೂಡ ಅದ್ರೊಳಗೆ ನಿನ್ನೊಳಗೆ ಏನೋ ತೋರಿದ್ರು ಕೂಡ ಈ ಮನಸ್ಸಿನಿಂದ ಏನೋ ಮನಸ್ಸಿನ ಸಂಕಲ್ಪದಿಂದ ಏನೋ ಆದ್ರೂ ಕೂಡ ನಿನಗೇನಾಗಿಲ್ಲ. ಅದಕ್ಕೆ ಉದಾಹರಣೆಯಾಗಿ ಕೊಟ್ಟರು. ಆಕಾಶದೊಳಗೆ ಎಷ್ಟೇ ಮೋಡಗಳ ವ್ಯವಹಾರ ನಡೆದ್ರೂ ಕೂಡ ಆಕಾಶಕ್ಕೆ ಏನೂ ಆಗಿಲ್ಲ. ಮುಗಿಲೆಡೆ ಆಟ ಗಗನದೊಳೆಂತು ಜಗಮಿರನೆ ನೋಡು ಭಾವಿಸದಂತೆ ನೆನಳಿದ ಸರ್ಪಂ ನೀನಿನೊಳೆಂತು ಜಗಮಿರನೆ ನೋಡು ಭಾವಿಸದಂತೆ.
ಏನು ಕಲ್ಪಿತವಾದಂಥ ಹಗ್ಗದ ಆಧಾರದ ಮೇಲೆ ತೋರಿದಂಥ ಹಾವು ತೋರಿದ್ರು ಕೂಡ ಹಗ್ಗಕ್ಕೆ ಏನಾರ ಬಾಧಕತ್ವ ಬಂದೈತಿ ಹೆಂಗು? ಹಗ್ಗದೊಳಗೆ ಹಾವು ತೋರೈತಿ, ಹಾವು ತೋರಿದಾಗ ಹಗ್ಗಕ್ಕೆ ಏನಾರ ಬಾಧಕತ್ವ ಬಂತು ಹೆಂಗು? ಬಂದಿಲ್ಲ. ಹಗ್ಗಿರುವಂಗನ ಐತಿ, ಹೌದಲ್ರಿ? ಅದು ಹಾವು ಆದಾಗೂ ಹಗ್ಗನ ಐತಿ, ಹಾವು ಹೋದ್ಮೇಲೆನೂ ಕೂಡ ಹಗ್ಗಾಗೇನ ಉಳಿತೈತಿ. ಮೊದಲನು ಹಗ್ಗನ ಐತಿ, ಹೌದಲ್ಲ? ಹಂಗ ನಿನಗೇನು ಆಗಿಲ್ಲ, ನೀ ಮೊದಲಿದ್ದಂಗೆ ಕೊನೆವರೆಗೂ ಅದೇ, ಮಧ್ಯಂತರದಲ್ಲೂ ನೀ ಹಂಗ ಅದೇ. ಇದೆಲ್ಲ ಮನಸ್ಸಿನ ಸಂಕಲ್ಪ, ಹೌದಲ್ಲ ಅಂತ ಹೇಳ್ತಾರೆ. ನಿನಗೇನು ಆಗಿಲ್ಲ, ನೀರು ಹಂಗನ ಅದೇ. ಎಲ್ಲವೂ ಮನಸ್ಸಿನ ಸಂಕಲ್ಪ. ನೆನಹಿನು ನಾ ತೋರಿದಂತ ಹಗ್ಗದೊಳಗೆ ತೋರಿದಂತ ಹಾವಿನ ಜೊತೆ ಹಾವು ತೋರಿದ್ರು ಕೂಡ ಹಗ್ಗಕ್ಕೆ ಏನು ಆಗಿಲ್ಲ. ಹಾವ ತೋರಿದ್ರು ಕೂಡ ಹಗ್ಗಕ್ಕೆ ಏನಾರ ಆಯ್ತು ಅಂತಂದ್ರ ಹಗ್ಗ ಏನಾರ ಬದಲಾವಣೆ ಆಗೈತೇನ್ರಿ? ಅಲ್ಲೇ ಇಲ್ಲ. ಯಾವುದು ಕಲ್ಪಿಸಿ ಉಂಡತಿ ನೆನಹೆ ಅಂದ್ರೆ ಕಲ್ಪನೆಗಳು ಯಾವ ಬಂದೈತಿ ಅದು ಹಗ್ಗಾಗಿ ಪರಿವರ್ತನೆ ಆಗೈತಿ, ಹಗ್ಗ ಹಾವಾಗಿ ಪರಿವರ್ತನೆ ಆಗೈತಿ, ಹೊರತಾಗಿ ಹಾವು ಅಲ್ಲಿಲ್ಲ, ಹೌದಲ್ರಿ? ಹಾವು ಅದೈತಿ ಅನ್ನೋದ್ರೊಳಗೆ ಅಂತಂದ್ರೆ ಇಲ್ಲ. ತಿಳುವಳಿಕೆ ಆದಾಗ, ತಿಳುವಳಿಕೆ ಮಾಡ್ಕೊಂಡಾಗ ಹಾವು ಹೋದ್ರು ಕೂಡ ಹಗ್ಗಾಗೇನ ಐತಿ. ಹಾವು ಎಲ್ಲಿ ಹೋಯ್ತು ಅಂತಂದ್ರೆ ಹಗ್ಗನ ಆಯ್ತು, ಹೌದಲ್ರಿ? ಅದು ಪರಿವರ್ತನೆ ಆಗ್ಲಿಲ್ಲ, ಹಾವು ಹೋಗಿ ಹಗ್ಗ ಪರಿವರ್ತನೆ ಆಗ್ಲಿಲ್ಲ, ಹಗ್ಗನ ಐತಿ ಕರೆ. ಆದ್ರೆ ಈ ಸಂಕಲ್ಪ ಏನು ಕಲ್ಪನೆ ಏನೈತಲ್ಲ, ಕಲ್ಪನೆ ಅಳೈತಿ. ಈ ಕಲ್ಪನೆ ಬಂದರೂ ಕೂಡ, ಕಲ್ಪನೆ ಅಳಿದ್ರು ಕೂಡ ನಿನಗೇನಾಗಿಲ್ಲ ಅನ್ಲಿಕ್ಕೆ ಇದನ್ನು ಹೇಳ್ತಾರೆ ಉದಾಹರಣೆ. ನೀನು ಇರುವಂಗನ ಅದೇ, ಹೌದಲ್ಲ? ಹಾವಾದರೂ ಕೂಡ ಹಗ್ಗಕ್ಕೆ ಏನೂ ಆಗಿಲ್ಲ, ಹಗ್ಗವಾಗೇನ ಐತಿ. ಹಂಗ ನೀನಾಗೇನ ಅದೇ. ಈ ಸಂಕಲ್ಪದಿಂದ ಏನ ಆದ್ರೂ ಕೂಡ ನಿನಗೇನಾಗಿಲ್ಲ. ನಿನಗೇನು ಬಾಧಕ್ಕಾಗಿಲ್ಲ. ಭಾವಿಸಿ ಬಗೆಯ ವಿಕಾರವೆನಿಪ್ಪ ಜೀವರಿಗಾಗಲು ವಿಚಾರ ಮಾಡಿ ನೋಡಲು ಅನೇಕ ವಿಕಾರಗಳು ತೋರಿದ್ರು ಕೂಡ ನಿನಗೇನು ಆಗೇ ಇಲ್ಲ. ನೀನಿರುವಂಗನಾದೆ, ಹೌದು. ಜೀವರಿಗೆ ಅನೇಕ ವಿಕಾರಗಳು ತೋರಿದ್ರು ಕೂಡ ನಿನಗೇನಾಗಿಲ್ಲ. ಹಾಗೆ ಭಾವಿಸಿ ಬಗೆಯ ವಿಕಾರವೆನಿಪ್ಪ ಜೀವರಿಗಾಗಲು ಮೋಹಕವು ಮನದ ಸ್ಥಿತಿಯ ಪೇಳಿದವಿಂತು ನಿನಗೆ ಅದರೊಳಗೆ ಇದು ವಾಳ್ತನವೆಂದು. ಈ ರೀತಿಯಾಗಿ ಸ್ಥಿತಿ ಐತಿ. ಮನಸ್ಸಿನ ಸಂಕಲ್ಪ ವಿಕಲ್ಪಗಳನ್ನು ಉತ್ಪತ್ತಿ ಅಂತ ಹೇಳ್ತಾರೆ. ಹೆಂಗಾಯ್ತು ಇದು ಸೃಷ್ಟಿ ಅನ್ನೋದ್ರ ಬಗ್ಗೆ ಕೇಳಿದಂತ ಪ್ರಶ್ನೆಗೆ ಇದು ಉತ್ತರ ಹೇಳಿದ್ರು. ಮುಂದಿನ ಪರಿಭವ ಎಂತಾಯ್ತು ಅಂತ ಕೇಳಿದ್ದಕ್ಕಿದೆಲ್ಲವೂ ಮನಸ್ಸಿನ ಸೃಷ್ಟಿನ. ಮನುಷ್ಯನ ಸೃಷ್ಟಿಯಿಂದನೇ ಇದೆಲ್ಲ ದೂರ ಆಗ್ತತಿ, ಮನುಷ್ಯನ ಸೃಷ್ಟಿನ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಹಿಂಗಾರೆ ಮನಸ್ಸು ಅಂದ್ರೆ ಏನು ಅಂತಂದ್ರೆ ಅದಕ್ಕೆ ಹೇಳ್ತಾರೆ. ಮನಸ್ಸು ಅಂದ್ರೆ ಸಂಕಲ್ಪ ವಿಕಲ್ಪಾತ್ಮಕ ಕೂಡಿದ್ದ ಮನಸ್ಸು. ಮನದ ಸ್ಥಿತಿಯನ್ನು ಪೀಡಿದವೆಂತು ನಿನಗೆ ಅದರೊಳು ಪುದುವಾಳ್ತನು ಎಂತು ಮನದ ಅಂದವ ಕರುಣಿಸಬೇಕೆಂದು ತನಯ ಗುರು ಕೇಳಿದೊಡ. ಮನಸ್ಸಿನ ಸ್ವರೂಪ ಏನು ಅನ್ನೋದನ್ನು ಕೇಳಿದ್ರು.
ಗುರು ಹೇಳ್ತಾನ ಉತ್ತರ. ವಸಿಷ್ಠರು ನನಗೆ ಹೇಳ್ತಾರೆ ಮನಸ್ಸು ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು ಅಂತ ಪ್ರಶ್ನೆ ಅವನು. ಗುರು ಹೇಳ್ತಾನ, ವಸಿಷ್ಠ ಹೇಳ್ತಾರೆ ಮನುಷ್ಯನ ಲಕ್ಷಣಗಳು ಏನು ಅಂತ. ಮನಸ್ಸು ಅಂದ್ರೆ ಸಂಕಲ್ಪದಿಂದ ಕೂಡಿದ್ದ ಮನಸ್ಸು. ಜಗಮಗಿರಿಪುರನ ಕಥೆಯ ಒಡನೆಂತು ಜಗಮೆರಳಿನ ಬಾಧಿಸದಂತು ಮುಗಿಲ ಎಳೆಯಾಟ ಗಗನದೊಳೆಂತು ಜಗಮೆರಳಿನ ಬಾಧಿಸದಂತೆ ನೆನಳಿದ ಸರ್ಪ ಏನಿನೊಳೆಂತು ಜಗಮೆರೆ ನಿನ್ನೋ ಬಾಧಿಸದ ಭಾವಿಷೆಯ ಬಗೆಯ ವಿಕಾರವೆನಿಪ ಜೀವನಿಗಾಗಲು ಮೋಹಕವೋ ಮನದ ಸ್ಥಿತಿಯ ಪೀಳಿದವೆಂತು ನಿನಗೆ ಅದರೊಳು ವಾಪನವೆಂತು ಮನದ ಅಂದವ ಕರುಣಿಸಬೇಕೆಂದು ತನೆಯ ಗುರುವನ್ನು ಕೇಳಿದೊಡ ಹೊಸತಿದು ಸುತ್ತ ಕೇಳೆ ಮನವೆಂದು ಹೆಸರುಗೊಳ್ಳಬಾರದು ಇಣಿತೆಂದು ಹೊಸತಿದು ಸುತ್ತ ಕೇಳೆ ಮನವೆಂದು. ಮನಸ್ಸು ಇದು ಹೆಂಗೈತೆ ಅನ್ನೋದನ್ನ ಹೇಳ್ತಾನೆ, ಕೇಳು ಸುಖ ಅಂತ ಹೇಳ್ತಾರೆ. ಅದನ್ನ ಹೆಸರಿಟ್ಟು ಹೇಳಲಿಕ್ಕೆ ಬರೋದಿಲ್ಲ. ಇದ ಮನಸ್ಸು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೊಸತಿದು ಸುತ್ತ ಕೇಳೆ ಮನವೆಂದು ಹೆಸರುಗಳು ಬಾರದು ಇನಿತೆಂದು ಊಹಿಸಿ ತೋರ್ಪಡೆ ಕುರುಹು ಒಂದಿಲ್ಲ. ವಿಚಾರ ಮಾಡಿ ನೋಡ್ಲಾಗಿ ಕುರು ಒಂದಿಲ್ಲ. ಕುರು ಐತನು ಅಂತಂದ್ರ ಆಕಾರ ಐತನು ಅಂತಂದ್ರ ಇಲ್ಲ. ಅದಕ್ಕೆ ಆಕಾರ ಇದ್ದಿದ್ದಕ್ಕೆ ಹೆಸರು ಹೆಟ್ಟು ಕರಿತೀರಿ. ಆಕಾರ ಇಲ್ಲ ಅದಕ್ಕೆ ಹೆಂಗೆ ಹೆಸರು? ಅದಕ್ಕೆ ಇದ ಹೆಸರು ಅಂತ ಇಟ್ಟು ಕರಿಯಾಕ ಬರುದಿಲ್ಲ. ಊಹಿಸಿ ತೋರ್ಪಡೆ ಕುರುಹು ಒಂದಿಲ್ಲ. ಆಹಾ ಬರೀ ಬಯಲೇ ಸತ್ತು. ಹೌದಲ್ರಿ, ಬಯಲಿನ ಜೊತೆ ಹೆಂಗ ಬಯಲಿಗೆ ಆಕಾರ ಇಲ್ಲ ಹಂಗ ಐತಿ ಸತ್ಯ. ಅದನ್ನ ಆಕಾರ ಇಟ್ಟು ಇಲ್ಲ. ಅದಕ್ಕೆ ಆಕಾರ ಕೊಟ್ಟು ಆಕಾರ ಅದಕ್ಕೆ ಮನಸ್ಸು ಅಂತ ಹೆಸರಿಟ್ಟು ಇದಕ್ಕೆ ಕರಿಬೇಕು ಅಂತ ಹೇಳಲಿಕ್ಕೆ ಬರುದಿಲ್ಲ. ಅದು ಮನಸ್ಸಿಗೆ ಹೆಸರು ಇಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಅದಕ್ಕೆ ಆಕಾರ ಇಲ್ಲ, ಗುರು ಇಲ್ಲ. ಅದಕ್ಕೆ ರೂಪವನ್ನು ತಾಳ್ತತೆ. ಅದಕ್ಕಿದ ಮನಸ್ಸು ಅಂತ ಹೇಳಕ್ ಬರುದಿಲ್ಲ. ಅದಕ್ಕೆ ಸಂಕಲ್ಪ ಉಳ್ಳದ ಮನಸ್ಸು ಅಂತ ಹೇಳಿ ಯಾವ್ಯಾವ ಸಂಕಲ್ಪ ಮಾಡ್ಕೊಂತ ಅದು ಮನಸ್ಸು ಅಂತ. ಅದಕ್ಕಿದ ಹೆಸರಿಟ್ಟು ಅಂತ ಹೇಳಿಕ್ ಬರುದು. ಕಲ್ಲಪ್ಪ ಅಂತಂದ್ರೆ ಹೆಂಗ ಅದಕ್ಕೊಂದು ಆಕಾರ ಆಯ್ತು. ಅದು ಇವ ಕಲ್ಲಪ್ಪ, ಅದಕ್ಕೆ ಉಪನಾಮಗಳು, ಅಡ್ರೆಸ್ಗಳು, ಮತ್ತೆ ಊರುಗಳು ಯಾವೂರು ಇದನ್ನೆಲ್ಲ ಹೇಳ್ತೀರಿ. ಇದಕ್ಕೆ ಎಲ್ಲೈತಿ ಮನಸ್ಸಿಗೆ ಹೇಳಲಿಕ್ಕೆ ಆಕಾರನೇ ಇಲ್ಲ. ಯಾಕಂದ್ರೆ ಭೇದ ರೂಪದಿಂದ ಕುಡಿದಕ್ಕೆ ನಾಮಗಳನ್ನಿಟ್ಟು ಗುರುತಿಸ್ತೇವೆ. ಇದು ಆಕಾರನೇ ಇಲ್ಲ. ಇದಕ್ಕೆ ಹೆಸರಿಟ್ಟು ಹೇಳಲಿಕ್ಕೆ ಬರುದು. ಸೂಕ್ಷ್ಮ ಹೌದು, ಹೆಸರಿಟ್ಟು ಹೇಳಲಿಕ್ಕೆ ಬರುದು. ಹೊಸತಿದ್ದು ಸುತ್ತ ಕೇಳೆ ಮನವೆಂದು ಹೆಸರುಗಳು ಬಾರದು ಇಣಿತೆಂದು ಊಹಿಸಿ ತೋರ್ಪಡೆ ಗುರು ಒಂದಿಲ್ಲ. ಆಹಾ ಬರೀ ಬಯಲೇ ಸತ್ತ. ಬಯಲ ಹಂಗ ಬಯಲು ಐತು ಹಂಗ ಐತಿದ್ದು. ಅದಕ್ಕೆ ಎಷ್ಟು ವಿಶಾಲ ಮನಸ್ಸು ಎಲ್ಲಿ ತನ ಹರಿತೈತಿ. ಅದಕ್ಕೆ ಕೊನೆ ಅನ್ನೋದ ಇಲ್ಲ. ಹೌದಲ್ರಿ, ಇಷ್ಟ ಸೀಮಿತ ಆಗತ್ತ ಗಡಿ ಐತೆ ನೋಡಕ್ಕೆ ಇಲ್ಲ. ತೀವ್ರ ಐತಿ. ಮನಸ್ಸು ಇಲ್ಲೇ ಕೂತಿರ್ತೈತಿ. ಏಕದಮ್ ನಾವು ಬೇರೆ ಜಗತ್ತಿಂದ ಎಲ್ಲಿ ಬೇಕಾದಲ್ಲಿ ಹೋಗ್ತೇವೆ. ಎಲ್ಲೆಲ್ಲಿ ಸಂಸ್ಕಾರಗಳು ಯಾವ್ಯಾವ ಸಂಸ್ಕಾರಗಳು ಮನಸ್ಸಿನಾಗ ಅದಾವ ಅದೆಲ್ಲವಾಗಿ ಪರಿವರ್ತನೆ ಆಗುತ್ತದ. ಹೌದಲ್ರಿ,
ಸಂಸ್ಕಾರಗಳ ಎಷ್ಟದ ಆ ರೀತಿಯಾಗಿ ಅದು ವಿಕಾಸ ಆಕೈತೆ. ಹೌದಲ್ಲ? ದಿಲ್ಲಿ ನೋಡಿದ್ರೆ ದಿಲ್ಲಿಗೆ ಹೋಗಿ ಬರ್ತದೆ. ಹೌದಲ್ಲ? ಹೋಗಬೇಕು. ದಿಲ್ಲಿ ಒಳಗೆ ಅಡ್ಡಾಡ್ತು, ಮತ್ತೆ ಬಂತು, ಮತ್ತೊಂದು ಕಲ್ಪನೆ ಬಂತು, ಮತ್ತೆ ಅಲ್ಲಿ ಹೋಯ್ತು. ಹೌದಲ್ಲ? ಅದಕ್ಕೆ ಅದು ಹಿಂಗ ಅಂತ ಹೇಳಲಿಕ್ಕೆ ಬರುವಲ್ಲ. ಅದು ಹಿಂಗ ಐತೆ ಅಂತ ಇದ್ದಕ್ಕೆ ಹೆಸರು ಅದಾವ, ಅದಕ್ಕೆ ಹೆಸರಿಲ್ಲ. ಜಡಕ್ಕೆ ನಾಮರೂಪಗಳನ್ನು ನಾಮ ಅದಾವ, ಅದಕ್ಕೆ ರೂಪ ಐತಿ. ಇದು ಮನಸ್ಸು ಅಜಡ ಐತಿ, ಇದು ಅದಕ್ಕೆ ರೂಪ ಇಲ್ಲ. ಅದಕ್ಕೆ ಹೆಸರು ಇಡ್ಲಿಕ್ಕೆ ಬರುವುದಿಲ್ಲ. ಹೌದು. ಅದಕ್ಕೆ ಬಯಲಿನ ಗತಿ ಅಂತ ಉದಾಹರಣೆ ಕೊಡ್ತು. ಅದು ಇಷ್ಟ ಅಂತ ಹೇಳಲಿಕ್ಕೆ ಬರುದಿಲ್ಲ. ಮನಸ್ಸಿನ ಗಡಿ ಇಷ್ಟ ಐತಿ ಅಂತ ಹೇಳಲಿಕ್ಕೆ ಬರುದು. ಅದಕ್ಕೆ ನಾಮ ಇಲ್ಲ, ಹೆಸರಿಟ್ಟು ಹೇಳಲಿಕ್ಕೆ ಬರುದಿಲ್ಲ. ಹೌದು. ಖಂಡಿತವಾಗಿರುವುದಕ್ಕೆ ನಾಮ ಕೊಟ್ಟು ಹೇಳ್ತೀರಿ ನೀವು. ಹೌದಲ್ರಿ? ಖಂಡಿತ ಅಖಂಡಿತ ಐತಿ. ಹೌದಲ್ರಿ? ಕಟ್ಟಿಗಿನ ಬಾಡ್ಲಿದ್ದಾಗ ಇದಕ್ಕೆ ಏನ್ ನಾಮ ಇಟ್ಟಿದ್ರಿ? ಹೌದಲ್ರಿ? ಬಾಡ್ಯ ಅಂತಿದ್ರಿ ಅಷ್ಟೇ. ಅದು ಬಾಡ್ಯ ಅಂದ್ರೆ ಸಾರ್ವತ್ರಿಕ ಅನುಭವ, ಅದು ದುಂಡ್ಗ ಐತಿ ಅಂತ ಹೇಳುದು. ಹೌದಲ್ರಿ? ಇದು ಆಕಾರ ಆದಾಗ ಒಂದ್ ಬೇರೆ ಹೆಸರು ಇಟ್ರಿ. ಹೌದಲ್ರಿ? ಬಡ್ಡಿನ 3-4 ನಮೂನಿ ಉಪಕರಣಗಳಾದಾಗ 3-4 ನಮೂನಿ ಹೆಸರು ಇಟ್ರಿ. ಒಂದು ಮೇಜ್ ಮಾಡಿದ್ರಿ, ಒಂದು ಚೇರ್ ಮಾಡಿದ್ರಿ, ಹೌದಲ್ರಿ? ಒಂದು ಸ್ಟೂಲ್ ಮಾಡಿದ್ರಿ, ಬೇರೆ ಬೇರೆ ನಾಮಗಳನ್ನ ಇಟ್ಟಿವಿ. ಹೌದಲ್ರಿ? ಆಕಾರ ಬಂದಾಗ, ಖಂಡಿತತ್ವ ಬಂದಾಗ ಅಲ್ಲಿ ನಾಮಗಳು ಬಂದು ಮೊದಲು ಬಡ್ಡಿನ ಇತ್ತು. ಹೌದಲ್ರಿ? ಮಣ್ಣು ಕುಡಿಕೆ ಹರಿವಿ ಒಂದ ಮಣ್ಣು ಆಕಾರ ಆದಾಗ ಅವಕ್ಕೆ ನಾಮಗಳು ಬೇರೆ ಬೇರೆ ಇತ್ತು. ಹಂಗೆ ಇದು ಮನಸ್ಸು ಅನ್ನೋದಕ್ಕೆ ಯಾವ್ದ ರೂಪ ಇಲ್ಲ. ಅದಕ್ಕೆ ಏನ್ ಹೆಸರಿಟ್ಟು ಹೇಳ್ಬೇಕು? ಮನಸ್ಸಿಗೆ ಹೆಸರು ಯಾವ್ದೈತಿ ಅಂತಂದ್ರೆ ಮನಸ್ಸು ಅಂತಾರ ಅಷ್ಟೇ. ಮನಸ್ಸಂದ್ರೆ ಏನು ಅಂತಾರೆ? ಸಂಕಲ್ಪದಿಂದ ಕೂಡಿದ್ದು ಮನಸ್ಸು. ಅದಕ್ಕೆ ಯಾವ್ದಾರ ಹೆಸರು ಇಡ್ರಿ ಅಂತಂದ್ರೆ ಇಡ್ಲಿಕ್ಕೆ ಬರ್ತದೆ ಇಲ್ಲ. ಅದಂಗ ಹೇಳ್ತಾರ ಮನಸ್ಸಿನ ಸ್ವರೂಪ ಏನು ಅಂತ ಕೇಳಿದಾಗ ಇದರ ಬಗ್ಗೆ ಹೇಳ್ತಾರ. ಮನಸ್ಸಿಗೆ ಏನು ಹೆಸರು ಇಟ್ಟಾಕ್ ಬರೋದಿಲ್ಲಪ್ಪ ಅಂತ ಹೇಳ್ತಾರೆ. ಸೂಂಟಿಸಿ ಜಗದೊಳಗೆ ಒಂದಾನೊಂದು ಉಂಟೆಂದಾಗಲೇ ಮೇನ್ ಇಲ್ಲೆಂದು. ಅದು ವಿಚಾರ ಉಂಟೈತೆ ಅಂತಂದ್ರೆ ಇಲ್ಲ ಐತೆ ಅಂದ್ರೆ ಇಲ್ಲ ಅನಿಸ್ತದೆ. ಇಲ್ಲ ಅನಿಸ್ತದೆ. ಸೂಂಟಿಸಿ ಜಗದೊಳಗೆ ಒಂದಾನೊಂದು ಉಂಟೆಂದಾಗಲೇ ಇಲ್ಲೆಂದು. ಇಲ್ಲಿ ಐತೆ ಅಂದ್ರೆ ಇಲ್ಲಿ ಇಲ್ದಂಗೆ. ಹೌದಲ್ರಿ? ಆವಾದ ಪದಾರ್ಥಗಳ ರೂಪು ಭಾವಿಸುತ್ತಿರುವುದು ಅದು ಮನವೇ ರೂಪು. ಏನೇನೋ ಭಾವನೆಗಳು ಬರ್ತಾವ, ಅದು ಮನಸ್ಸಿನ ಸಂಕಲ್ಪದಿಂದನೇ ಆಗ್ತಾವು. ಹೌದು, ಮನಸ್ಸಿನ ಸಂಕಲ್ಪದಿಂದನೇ ಆಕೈತಿ. ಆವಾದ ಪದಾರ್ಥಗಳ ರೂಪು ಭಾವಿಸುತ್ತಿರುವುದು ಅದು ಮನವೇ ರೂಪು. ಮನವೆಂದೊಡೆ ಸಂಕಲ್ಪವುದು ವಹಿಸಿ. ಮನವೆಂದೊಡೆ ಅದು ಸಂಕಲ್ಪ ವಹಿಸಿ. ಸಂಕಲ್ಪನ ಮನಸ್ಸು ಅಂತ. ಮನಸ್ಸು ಅಂತಂದ್ರೆ ಯಾವುದು ಕನ್ಬೇಕು ಅಂತ ಸಂಕಲ್ಪ ವಿಕಲ್ಪಾತ್ಮಕವೇ ಮನಸ್ಸು. ಸಂಕಲ್ಪ ಹೌದಲ್ಲ, ಇದನ್ನ ಹೇಳ್ತಾರ.
ವಸಿಷ್ಠ ರಾಮನಿಗೆ ಮನಸ್ಸಂದ್ರೆ ಏನು, ಮನಸ್ಸಿನ ಸ್ವರೂಪ ಏನು ಅಂತ ಕೇಳಿದಾಗ ಇದನ್ನ ಹೇಳ್ತಾರೆ. ಮನಸ್ಸಂದ್ರೆ ಅದು ವ್ಯಾಪಕ ಐತಿ, ಅದನ್ನ ಹಿಂಗೆ ಐತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದಕ್ಕೆ ಹೆಸರು ಇಡ್ಲಿಕ್ಕೆ ಬರೋದಿಲ್ಲ. ಅದ ಇಲ್ಲಿ ಐತಿ ಅಂದ್ರೆ ಮತ್ತ ಅಲ್ಲಿ ಇಲ್ದಂಗ ಆಕೈತಿ. ಇಲ್ಲಿ ಉಂಟು ಅನಿಸ್ತೈತಿ, ಮತ್ತ ಅಲ್ಲಿ ಇಲ್ಲ ಅನಿಸ್ತೈತಿ. ಅದು ಸಂಕಲ್ಪದಿಂದ ಕೂಡೈತಿ ಮನಸ್ಸು ಅಂತ. ಹೌದು, ಮನಸ್ಸು ಅಂದ್ರೆ ಏನು ಅನ್ನೋದು ಹೇಳಿದ್ರು. ಸಂಕಲ್ಪಕ ಆತ್ಮಕವೇ ಮನ ಅಂತ ಹೇಳ್ತಾರೆ. ಯಾವುದು ಸಂಕಲ್ಪದಿಂದ ಕೂಡೈತೆ ಅದು ಮನಸ್ಸು. ಹೌದು, ಸಂಕಲ್ಪಗಳು ಹೆಂಗ ಉತ್ಪನ್ನ ಆಕಾವ? ಸಂಸ್ಕಾರದಿಂದ. ವಾಸನಾ ರೂಪದಿಂದ ಅದು ಸಂಕಲ್ಪಗಳು ಉತ್ಪನ್ನ ಆಕಾವ. ಹೌದಲ್ಲ? ಅದು ಯಾವ ವಾಸನೆಗಳು ಯಾವಾಗಿನ ಇರ್ತಾವ ಅಂತಂತ ಸಂಕಲ್ಪವನ್ನು ಅರ್ಥ ಆಗುತ್ತೆ, ಕಲ್ಪನೆ. ಹೌದು, ಅದಕ್ಕೆ ಒಬ್ಬೊಬ್ಬರ ಮನಸ್ಸು ಒಂದೊಂದು ಸ್ಥಿತಿನ ಬೇರೆ ಐತೆ. ಯಾಕಂದ್ರೆ ಸಂಸ್ಕಾರಗಳು, ವಾಸನೆಗಳು ಬೇರೆ ಬೇರೆ. ಹೌದು, ಒಂದ ವಸ್ತುವಿನ ಕಲ್ಪನೆಯನ್ನು ಎಲ್ಲರೂ ಮಾಡೋದಿಲ್ಲ, ಎಲ್ಲರೂ ಬೇರೆ ಬೇರೆ ಕಲ್ಪನೆಗಳು. ಯಾಕಂದ್ರೆ ವಾಸನೆಗಳು, ಅವ್ರ ಕಲ್ಪನೆಗಳು, ಅವ್ರ ಸಂಸ್ಕಾರದಿಂದ, ಅವ್ರ ಸಂಸ್ಕಾರ ವಾಸನೆಯಿಂದ ಬೇರೆ ಬೇರೆ ಅದು. ಎಲ್ಲಿ ಸಂಕಲ್ಪ ಐತೆ ಅದಕ್ಕೆ ಮನಸ್ಸು. ಹೌದು, ಸಂಕಲ್ಪ ಉಳ್ಳದ ಮನಸ್ಸು. ಮತ್ತು ಅದು ಹೆಂಗೈತಿ ಅಂದ್ರೆ ಅದು ಇಲ್ಲಿ ಐತೆ ಅಂದಾಗ ಅಲ್ಲಿ ಇಲ್ದಂಗೆ ಆಕೈತಿ ಮತ್ತೆ. ಹೌದು, ನಮ್ಮ ಮನಸ್ಸಿಗೆ ಬೇಕಾದ ಮತ್ತೊಬ್ಬರಿಗೆ ಬೇಡ ಪಲ್ಲಟ್ಟ ಆಕೈತದು. ಇಲ್ಲಿ ಐತೆ ಅಂತ ಅನ್ಸ್ತ ಮತ್ತೆ ಮತ್ತೊಂದ್ ಕಡೆ ಹೋಗಿರ್ತದೆ. ಹೌದು, ಹಿಂಗೆ ಹರಿದಾಡ್ದಿರ್ತೈತಿ, ಒಂದ್ ಕಡೆ ಸ್ಥಿರವಾಗಿ ನಿಲ್ಲಲ್ಲ ಅದು. ಯಾಕಂದ್ರೆ ಸಂಕಲ್ಪದಿಂದ ಅದು ಕಾರ್ಯವನ್ನು ನಡೆಸ್ತೈತಿ. ಹೌದು, ಆವಾದ ಪದಾರ್ಥಗಳ ರೂಪು ಭಾವಿಸುತ್ತಿರುವುದು ಮನವೇ ರೂಪು. ಮನವೆಂದೊಡೆ ಸಂಕಲ್ಪವಹಿಸಿ ತನುಜನೆ ಸಂಕಲ್ಪವೇ ಮನವಹಿಸಿ. ಶಿಷ್ಯನೇ, ಸಂಕಲ್ಪ ಅಂದೊಡೆ ಮನಸ್ಸು ಅಂತ ಹೇಳ್ತಾರೆ. ಮನಸ್ಸಂದ್ರೆ ಸಂಕಲ್ಪ ಉಳ್ಳದ್ದು. ಹೌದು, ಮನವೆಂದಡೆ ಸಂಕಲ್ಪ ಉದಯಿಸಿ ತನುಜನೆ ಸಂಕಲ್ಪವೇ ಮನವಹಿಸಿ. ಬಗೆಯಲು ಹೆಸರೆರಡು ಒಂದೇ ಒಡಲು. ವಿಚಾರ ಮಾಡಿ ನೋಡ್ಲು, ಹೆಸರು ಎರಡಿದ್ರು ಕೂಡ ಒಡ್ಲು ಒಂದೇ ಐತಿ. ಹಂಗ ಜಗವೆಲ್ಲ ಸಂಕಲ್ಪದ ಒಡಲು. ಹಂಗ ಜಗತ್ತೆಲ್ಲವೂ ಸಂಕಲ್ಪದ ಒಡಲು. ಹೌದು, ಒಡಲು ಒಂದೇ ಇದ್ರು ಕೂಡ ಹೆಸರು ಎರಡು. ರೂಪ ಒಂದೇ, ನಾಮ. ಹೌದು, ಒಬ್ಬಗೆ ಒಂದ್ ಬೇರೆ ಹೆಸರು ಇಟ್ರಿ, ರೂಢಿ ಒಳಗ್ ಒಂದ್ ಕರಿತೀರಿ, ಇಟ್ಟದ್ದೊಂದು ಹೆಸರು. ರೂಢಿ ಒಳಗ್ ಒಂದ್ ಕರಿತೀರಿ, ಶಾಲೆ ಒಳಗೆ ಹೆಸರು ಹಚ್ಚಿದ್ ಮತ್ತೊಂದು. ಹೌದಲ್ಲ? ಆ ರೂಢಿ ಒಳಗೆ ಹೆಸರು ಕರೆದಿದ್ದು ಅದ ಸತ್ಯ ಅಂತ ತಿಳ್ಕೊಂಡೆವು. ಶಾಲೆ ಒಳಗೆ ಹೆಸರು ಹಚ್ಚಿದ್ದು ಸತ್ಯ. ಹೌದಲ್ರಿ? ಇದನ್ನ ಯಾರಿಗೂ ಗೊತ್ತೇ ಇಲ್ಲ. ಶಾಲೆಗೆ ಹೆಸರು ಹಚ್ಚಿದ್ದು, ಶಾಲೆ ಒಳಗೆ ಹೆಸರಿಂದ ಅದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ರೂಢಿ ಒಳಗೆ ಇದ ಕುಂತು ಬಿಟ್ಟೈತೆ ಎಲ್ಲರಿಗೂ. ಅದನ್ನ ಆ ಶಾಲೆ ಒಳಗಿನ ಹೆಸರು ಕೇಳಿದ್ರೆ ಯಾರು ನಮ್ಮ ಊರಾಗ ಇಲ್ಬಿಟ್ರಿ ಅಂತ ಹೇಳ್ಬಿಡ್ರಿ. ಒಡಲ್ ಒಂದ. ಹೌದಲ್ಲ?
ಮುಲ್ಕಪ್ಪ ಅಂತ ಮುಲ್ಕಪ್ಪ ಅಂತಾರೆ. ಅವನ ಹೆಸರು ಅದು ಬೇರೆನೆ. ಹೌದಲ್ಲ? ಯಾಕೆ ಅಂದ್ರೆ ಹಿರಿಯರ ಹೆಸರು ಇಟ್ಟೇವಿ, ಹಂಗಲ್ಲ ಅಂತೀವಿ. ಹೌದು. ಅವ ಹಿರಿಯ ಆ ರೀತಿ ಕೆಲಸ ಮಾಡ್ತಿದ್ದಂತ ಆ ರೀತಿ ಹೆಸರು ಅವನ ಇದ್ರ ಮೇಲೆ ಕರಿತೀವಿ. ಹೌದು. ಬಾಲರೆಡ್ಡಿ ಅಂತ ಹೆಸರು, ಆದ್ರೆ ಅವ ಹಿಂದಿದ್ದವ, ಅವ ಮಾಸ್ತರ್ ಇದ್ದ, ಅದಕ್ಕೆ ಈಗ ಮಾಸ್ತರ್ ಅವನ ಹೆಸರು ಇಟ್ಟಾಗ ಇವ್ ಮಾಸ್ತರ್ ಅಂತ ಕರೀತಾರೆ. ಹೋಗಿ ಬಾಲರೆಡ್ಡಿ ಯಾರು ಅಂತ ಕೇಳಿದ್ರೆ ಯಾರು ಹೇಳೋದಿಲ್ಲ. ಮಾಸ್ತರ್ ಯಾರು ಅಂತ ಕೇಳಿದ್ರೆ ಹೇಳ್ತಾರೆ. ಯಾಕಂದ್ರೆ ಆ ಹೆಸರೇ ಗೊತ್ತಿಲ್ಲ, ಅದನ್ನು ಯಾರಿಗೂ ಆ ಇಟ್ಟ ಹೆಸರು ಯಾರಿಗೂ ಗೊತ್ತೇ ಇಲ್ಲ. ಮಾಡಲ್ ಹೆಸರು. ಹಂಗ ಮನಸ್ಸು ಒಂದ ಇದ್ದು ಕೂಡ ಅದು ಸಂಕಲ್ಪ ವಿಕಲ್ಪಗಳಿಂದ ಕೂಡೈತಿ. ಬಗೆಯಲು ಹೆಸರೆರಡು ಒಂದೇ ಉಡಲು, ಜಗವೆಲ್ಲ ಸಂಕಲ್ಪದ ಉಡಲು. ಜಗವೆಲ್ಲವೂ ಸಂಕಲ್ಪದ ಉಡಲು. ಅದೇ ಮನಸ್ಸು. ಸಂಕಲ್ಪನ ಮನಸ್ಸು. ಮನಸ್ಸು ಅಂದ್ರೆ ಸಂಕಲ್ಪ. ಹೌದು. ಮನಸ್ಸು ಅಂದ್ರೆ ಏನಪ್ಪಾ ಅಂತಂದ್ರೆ ಅದು ಸಂಕಲ್ಪ. ಸಂಕಲ್ಪ ಅಂದ್ರೆ ಏನು ಅಂತ ಮನಸ್ಸು. ಹೌದು. ಒಡಲ್ ಒಂದ ಎರಡು ಹೆಸರು. ಮನಸ್ಸು ಅಂದ್ರೆ ಸಂಕಲ್ಪ. ಸಂಕಲ್ಪ. ಸಂಕಲ್ಪ ಅಂದ್ರೆ ಮನಸ್ಸು. ಚಿತ್ತೊಂದೇ ಮಾಯಾಮಯವೆಂದು ಮತ್ತಂ ಅವಿದ್ಯಾ ಸಂಸ್ಕೃತಿ ಎಂದು. ಚಿತ್ತ ಒಂದ ಐತಿ, ಅದು ಮಾಯಾಮಯದಿಂದ. ಹೌದಲ್ಲ? ಮಾಯದಿಂದ ಬೇರೆ ಅನಿಸ್ಕೊಂತೈತಿ. ಚಿತ್ತೊಂದೇ ಮಾಯಾಮಯವೆಂದು ಮತ್ತಂ ಅವಿದ್ಯಾ ಸಂಸ್ಕೃತಿ ಎಂದು. ಅದಕ್ಕೆ ಅವಿದ್ಯಾ ಸಂಸ್ಕೃತಿ. ತಿಳಿ ಬಂಧ ಮೋಹಂ ತಮವೆಂದು. ಬಂಧ ಮೋಹಂ ತಮವೆಂದು. ತಿಳಿ ಬಂಧಂ ಮೋಹಂ ತಮವೆಂದು. ತಮವೆಂದು ತಿಳಿ ನೀನು, ಅದು ಬಂಧ ಮೋಹ ಅಜ್ಞಾನ. ಹೌದು. ಗಳಿಲನೆ ಸಂಕಲ್ಪದ ಹೆಸರನ್ನು. ಸಂಕಲ್ಪದ ಹೆಸರನ್ನು ಈ ರೀತಿಯಾಗಿ ಅದು ಆಯ್ತು. ಚಿತ್ತೊಂದೇ ಮಾಯಾಮಯವೆಂದು ಮತ್ತಂ ಅವಿದ್ಯಾ ಸಂಸ್ಕೃತಿ ಎಂದು. ತಿಳಿ ಬಂಧ ಮೋಹ. ಅದು ಬಂಧ ಮೋಹ ಆಯ್ತು. ತಮ ಅಜ್ಞಾನದಿಂದ. ಬಂಧ ಅನಿಸುವಂಥದ್ದು ಅದು ಮೋಹ ಅನಿಸುವಂಥದ್ದು. ಹೌದಲ್ಲ? ಚಿತ್ತ ಒಂದೇ, ಅದು ಮನಸ್ಸು ಒಂದೇ, ಅದು ಬಂಧ ಮೋಹ. ಒಂದು ಬಂಧನ ಆಕತಿ, ಅದು ಮೋಹಕ್ಕೊಳಗಾಕತಿ. ಹೌದಲ್ಲ? ಅದು ತಮೋಗುಣ. ಚಿತ್ತೊಂದೇ ಮಾಯಾಮಯವೆಂದು. ಅದು ಮಾಯದಿಂದ, ಅಜ್ಞಾನದಿಂದ. ಹೌದಲ್ಲ? ಮತ್ತಂ ಅವಿದ್ಯಾ ಸಂಸ್ಕೃತಿ ಎಂದು. ಅವಿದ್ಯಾ ಸಂಸ್ಕೃತಿ, ತಪ್ಪು ತಿಳುವಳಿಕೆ. ತಿಳಿ ಬಂಧ ಮೋಹಂ ತಮವು ಎಂದು. ಬಂಧ ಮೋಹ ಅಂತ ಅನಿಸುವುದು ತಮೋದಿಂದ, ಅಜ್ಞಾನದಿಂದ. ಗಳಿಲನೆ ಸಂಕಲ್ಪದ ಹೆಸರು. ಅದಕ್ಕೆ ಸಂಕಲ್ಪದ ಹೆಸರು. ಸಂಕಲ್ಪ ಅಂತ. ಹೌದು. ಚಿತ್ತ ಸಂಕಲ್ಪ. ಮನಸ್ಸು ಅಂದ್ರೆ ಸಂಕಲ್ಪದಿಂದ ಕೂಡಿದ್ದು. ಸಂಕಲ್ಪ ಅಂದ್ರೆ ಮನಸ್ಸು. ಸಂಕಲ್ಪ ಅಂದ್ರೆ ಮನಸ್ಸು. ಸಂಕಲ್ಪ. ಹೌದು. ಇದರ ವ್ಯವಹಾರ ಹೆಂಗೈತಿ ಅಂದ್ರೆ ಮಾಯಾದಿಂದ, ಅಜ್ಞಾನದಿಂದ, ತಮೋಗುಣದಿಂದ.
ಅದಕ್ಕೆ ಬಂಧ ಮೋಕ್ಷ ಅಂತಕ್ಕಂಥದ್ದೈತಿ. ಹೌದು. ಗತಿ 5ನೇ ನಿರೂಪಣಗಳು ಏಕಾದಶ ಅತಿಶಯ ಮಾಡಿ ತಿಳಿಯಲು ಪ್ರತಿಪಾದಿತಗಳಿಗೆ ವಿಶ್ವಚನಾಗಿದೆ. ಅಂದ್ರೆ ಮುಂದಿನ ಪರಿಭಾವ ಎಂತಾಯ್ತು ಅಂತ ಪ್ರಶ್ನೆ ಇದ್ದದ್ದನ್ನ ಇದೆಲ್ಲ ಸೃಷ್ಟಿ ಕಾರಣ ಆಗಿದ್ದು ಮನಸ್ಸು ಅಂತ ಹೇಳ್ತಾರೆ. ಇದು ಹೆಂಗ್ ಬಂತು ಅಂತ ಕೇಳಿದಾಗ ಅವ್ರ ಪ್ರಶ್ನೆಗೆ ಉತ್ತರ ಈ ಸೂತ್ರದೊಳಗೆ ಹೇಳಿದ್ರು, ಈ ಪದ್ಯದೊಳಗೆ ಹೇಳಿದ್ರು. 5ನೇ ಗತಿ ಒಳಗೆ ಈ ಪರಿಭವ ಎಂತಾಯ್ತು, ಹೆಂಗಾಯ್ತು, ಇವೆಲ್ಲ ಹೆಂಗ್ ಬಂದು ಅನ್ನೋದಕ್ಕೆ ಹೇಳಿದ್ರು. ಇದೆಲ್ಲವೂ ಮನಸ್ಸಿನ ಸೃಷ್ಟಿ ಅಂತ ಹೇಳಿದ್ರು. ಈ ಜಗತ್ತು ಇವೆಲ್ಲವೂ ಆಗಿದ್ದೆಲ್ಲವೂ ಮನಸ್ಸಿನ ಸೃಷ್ಟಿ. ಮನಸ್ಸಿದ್ದಾಗ ಮಾತ್ರ ಇದೈತಿ, ಮನಸ್ಸಿಲ್ಲ ಅಂದ್ರೆ ಇದಿಲ್ಲ ಅಂತ ಹೇಳಿದ್ರು. ಆ ಮನಸ್ಸು ಅಂದ್ರೆ ಏನು ಅಂತ ಕೇಳಿದಾಗ ಮನಸ್ಸು ಅಂದ್ರೆ ಸಂಕಲ್ಪಗಳಿಂದ ಕೂಡಿದ್ದ ಮನಸ್ಸು ಅಂತ ಹೇಳಿದ್ರು. ಬಂಧನಕ್ಕೂ ಮತ್ತು ಮೋಕ್ಷಕ್ಕೂ ಕಾರಣ ಮನಸ್ಸು. ಹೌದು. ಯಾವಾಗ ಸಂಕಲ್ಪ ಮಾಡ್ಕೊಂತೈತಿ ಅದು ಅವಾಗ ಬಂಧನ. ಆ ಸಂಕಲ್ಪಗಳೆಲ್ಲ ನಾಶ ಆದಾಗ ಮೋಕ್ಷ. ಹೌದು. ಕೇಳಿದ ತನುವಿನ ಹವನವು ತಿಳಿಯುವಂತೆ ಅನುನಯದಿಂದ ನಿಂತು ಪೇಳಿನ ಒಲೆದು ಬಳಿಕ ಆ ತನುವಿನವರು ಭೂತ ವಿಕಾರ ಮಿಣಿತು ಈಗಲೇ ವರವೇನು ಅರಿವಂತೆ ಹಿಂದಿನ ಸೂತ್ರದೊಳಗೆ ಹಿಂದಿನ ಪದ್ಯದೊಳಗೆ ಈ ಶರೀರದೊಳಗೆ ಹೆಂಗಾಯ್ತು, ಪಂಚಮಹಾಭೂತಗಳು ಹೆಂಗ್ ಉದಯ ಅದು ಅನ್ಕೊಂತ ಬಂದು ಹೇಳಿದ್ರು. ಅದೆಲ್ಲದಕ್ಕೂ ಕಾರಣ ಇಲ್ಲಿ ಏನು ಅಂತಂದ್ರೆ ಮನಸ್ಸು. ಮುಂದಿನ ಪರಿಭವ ಎಂತಾಯ್ತು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಹೇಳ್ತಾರೆ. ಇದೆಲ್ಲವೂ ಮನಸ್ಸಿನ ಸೃಷ್ಟಿನ. ಈ ಜಗತ್ತಾಗಿದ್ದು ಹೆಂಗಪ್ಪ ಅಂತಂದ್ರೆ ಮನಸ್ಸಿನ ಸೃಷ್ಟಿ. ಎಚ್ಚರಿಕೆ ಜಗತ್ತು ನೋಡ್ತೀನಿ ಅಂದ್ರೆ ಅದು ಮನಸ್ಸಿನ ಸೃಷ್ಟಿ ಅಂತ. ಹೆಂಗಂದ್ರೆ ಕನಸಿನ ಹಂಗ ಐತಿದು ಕೂಡ. ಕನಸು ಕೂಡ ಮನಸ್ಸಿನ ಸೃಷ್ಟಿನ. ಅದು ಸೂಕ್ಷ್ಮ ಅನಿಸ್ಕೊಂಡೈತೆ. ಯಾಕಂದ್ರೆ ಸೂಕ್ಷ್ಮ ಇಂದ್ರಿಯಗಳ ಮುಖಾಂತರ ಅದನ್ನು ಅನುಭವ ಮಾಡ್ತೀವಿ ಅಂತ ಅದು ಸೂಕ್ಷ್ಮ ಅನ್ಕೊಂತೈತಿ. ಇದು ಎಚ್ಚರಿಕೆ ಅವಸ್ಥೆ. ಈ ಜಗತ್ತು ಜಡ ಯಾಕೆ ಅನಿಸುವಂತೈತೆ ಅಂದ್ರೆ ಜಡ ಇಂದ್ರಿಯಗಳ ಮುಖಾಂತರ ಅನುಭವ ಮಾಡ್ಕೊಂತೀವಿ ಅಂತ ಜಡ ಅನಿಸುವಂತೈತಿ ಇದು. ಹೌದು. ಅದಕ್ಕೆ ಇದೆಲ್ಲವೂ ಆ ಜಡ ಇಂದ್ರಿಯ ಅನುಭವ ಬೇಕಾದಂತ ಮನಸ್ಸಿಲ್ಲ ಅಂದ್ರೆ ಇದಿಲ್ಲ. ಐತೇನೋ ಅಂತಂದ್ರ ಮನಸ್ಸಿದ್ದಾಗ ಐತಿ, ಮನಸ್ಸಿಲ್ಲ ಅಂದ್ರೆ ಇದು ಇಲ್ಲ. ಅದಕ್ಕೆ ಮನಸ್ಸಿನ ಸೃಷ್ಟಿ ಅಂತ ಹೇಳ್ಬೇಕಾಯ್ತು. ಪರಿಭವ ಎಂತಾಯ್ತು ಅಂತ ಕೇಳಿದ್ದಕ್ಕಿದ ಹೇಳಿದ್ರು. ಮನಸ್ಸ ಎಲ್ಲ ಈ ಪರಿಭವದ ಸೃಷ್ಟಿಗೆ ಕಾರಣ ಆಗಿದ್ದು, ಈ ಜಗತ್ತಿನ ಸೃಷ್ಟಿಗೆ ಕಾರಣ ಆಗಿದ್ದು ಮನಸ್ಸು ಅಂತ ಹೇಳಿದಾಗ ಮನಸ್ಸು ಅಂದ್ರೆ ಏನು ಅಂತ ಒಂದು ಪ್ರಶ್ನೆ. ಮನಸ್ಸಂದ್ರೆ ಸಂಕಲ್ಪಗಳಿಂದ ಕೂಡಿದ ಮನಸ್ಸು. ಹೌದು. ಸಂಕಲ್ಪಗಳು ವಾಸನಾ ಬರ್ತವೆ. ಹೌದಲ್ರಿ. ಬೇರೆ ಬೇರೆ ವಾಸನೆಗಳ ಅನುಸಾರವಾಗಿ ಸಂಕಲ್ಪಗಳು ಬೇರೆ ಬೇರೆ. ಹೌದು. ಇಲ್ಲ, ಮನಸ್ಸಿಂದ ಮನಸ್ಸು ಎಲ್ಲಕ್ಕೂ ಅಡ್ಡಿ ಆಗಿದ್ದು. ಹೌದು. ಬಂಗಾರದ ಅನುಭವ ಯಾಕಾಗಲ್ದು ಅಂತಂದ್ರೆ ಆವರಣ ಕಡೆ ಲಕ್ಷ್ಯ ಇತ್ತು. ಮನಸ್ಸು ಅಜ್ಞಾನ ಮುಖಾಂತರ ಅಜ್ಞಾನದೊಳಗೆ ಬಿದ್ದೈತಿ. ಅದಕ್ಕೆ ಅದು ಅಜ್ಞಾನದಿಂದ ತೋರಿದಂತ ತೋರಿಕೆನ ಸತ್ಯ ಅಂತ ಹಿಡ್ಕೊಂಡೈತೆ. ಹೌದಲ್ಲ. ಅದು ಸತ್ಯ ನೋಡೋಲ್ಲ, ಆಕಾರ ನೋಡಾಕತ್ತೈತಿ.
ಅಜ್ಞಾನದಿಂದ ವಾಸನಾ ರೂಪದಿಂದ ಸಂಕಲ್ಪವನ್ನು ಅದರೊಳಗೆ ಮಾಡ್ಕೊಳ್ಳೋದು. ಹೌದಲ್ಲ, ಇದ್ದ ವಸ್ತುವನ್ನು ಮರೆಮಾಚುತ್ತದೆ. ಹೌದು, ಅದಕ್ಕೆ ಅದರ ಅನುಭವ ಆಗಲ್ಲ, ಸತ್ಯದ ಅನುಭವ ಆಗಲ್ಲ. ಯಾವಾಗ ಈ ಮನಸ್ಸಿನ ಸಂಕಲ್ಪಗಳು ನಾಶ ಆಗಿ ಅದು ತೆರೆ ಅಡಗಿದ ಅಂಬುದಿ ಆಕೈತು, ಯಾವುದೇ ವೈದಾಟ ಇಲ್ದಾಗ ಅದರ ಸತ್ಯದ ಅನುಭವ ಆಕೈತಿ. ಅದಕ್ಕೆ ಸಂಕಲ್ಪಗಳನ್ನು ವಿಚಾರಪೂರ್ವಕವಾಗಿ ಹೊಡೆದು ಓಡಿಸ್ಬೇಕು. ಅದೇ ಮನನ. ಹೌದು, ಮನನ ಅಂದ್ರೆ ಏನು ಅಂತಂದ್ರೆ ಹರಿತಕ್ಕಂಥ ಮನಸ್ಸನ್ನ, ಸಂಕಲ್ಪಗಳನ್ನ ವಿಚಾರಪೂರ್ವಕವಾಗಿ ಅವನು ಸಂಕಲ್ಪಗಳನ್ನು ನಾಶ ಮಾಡ್ಕೋತ ಬಂದ. ಹೌದು, ಏನೋ ನೆನೆದಲ್ಲ ಮನನ, ಏನೋ ನೆನಪು ಮಾಡ್ಕೊಂಡು ಮನಸ್ಸಿನ ಗತಿಯನ್ನು, ಮನಸ್ಸಿನ ಹೊಯ್ದಾಟವನ್ನು ಸೀಮಿತಕ್ಕೆ ತರು. ಅದಕ್ಕೆ ಶ್ರವಣದ ವಿಚಾರಗಳೇ ಬೇಕು ಅಂತ. ಮನನ ಹಂಗೆ ಆಗುವುದಿಲ್ಲ, ಅದು ಧ್ಯಾನ ಹಂಗೆ ನಡೆಯುವುದಿಲ್ಲ. ಹೌದು, ಧ್ಯಾನ ನಡಿಬೇಕಂದ್ರೆ ಮನಸ್ಸಿನ ಅಲ್ಲಿ ಹೇಳ್ತಕ್ಕಂಥ ಸಂಕಲ್ಪಗಳನ್ನು ಹೊಡೆದೋಡಿಸುವಂಥ ಸಾಮರ್ಥ್ಯ ಅಂತ ವಿವೇಕ ಬಂದಾಗ ಆ ಸಂಕಲ್ಪಗಳನ್ನು ನಾಶ ಮಾಡ್ಕೊಳಕ್ ಬರ್ತದೆ. ಆ ಸಂಕಲ್ಪಗಳು ಹೇಳಲ್ಲಂಗೆ ಮಾಡ್ಕೊಳಕ್ ಬರ್ತದೆ. ಹೌದು, ಅದಕ್ಕೆ ಈ ಗತಿ ಒಳಗೆ ಐದನೇ ಗತಿ ಒಳಗೆ ಪರಿಭವ ಎಂತಾಯ್ತು ಅನ್ನೋದಕ್ಕೆ ಇಲ್ಲಿ ಹೇಳಿ. ಇದೆಲ್ಲವೂ ಮನುಷ್ಯನ ಸೃಷ್ಟಿ. ಮನಸ್ಸ ಎಲ್ಲದಕ್ಕೂ ಕಾರಣ ಆಗೈತಿ. ಇವು ಎಲ್ಲವೂ ಏನ್ ನೋಡ್ತೀರಿ, ಎಚ್ಚರಿಕೆ ಅವಸ್ಥೆ ಜಗತ್ತು ಏನ್ ನೋಡ್ತೀರಿ, ಇವೆಲ್ಲ ಮನಸ್ಸಿನ ಸಂಕಲ್ಪ. ಇದು ಹೆಂಗೈತಿ ಅಂದ್ರೆ ಕನಸಿನ ಹಂಗ ಐತಿದು. ಕನಸಿನ ಎಚ್ಚರಕ್ಕೆ ಬಂದ ಕೂಡಲೇ ಸುಳ್ಳು ಮಾಡ್ಕೊಂತೀರಿ. ಅಲ್ಲಿಯೂ ನದಿ ಅದಾವು, ಅಲ್ಲಿಯೂ ತೀರಗಳದಾವು, ಅಲ್ಲಿಯೂ ಬೆಟ್ಟ ಗುಡ್ಡಗಳದಾವು. ಹೌದಲ್ರಿ, ಅಲ್ಲಿಯೂ ನರ ದೇವತೆಗಳು, ದೇವರು, ಅಸುರರು ಎಲ್ಲರೂ ಅದಾವ. ಹೌದು, ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲ ಜೀವರಾಶಿಗಳು ಅದಾವಿಲ್ರಿ ಅಲ್ಲಿ. ಅದು ಹೆಂಗಾಯ್ತು ಸೃಷ್ಟಿ ಅಂತಂದ್ರೆ ಅದನ್ನು ಹೇಳ್ತೀರಿ. ಎಲ್ಲವೂ ಮನಸ್ಸಿನ ಸಂಕಲ್ಪ. ಅದನ್ನು ಯಾರು ಮಾಡಿದ್ರು ಅಂತಂದ್ರೆ, ಕನಸಿನ ಸೃಷ್ಟಿಯನ್ನು ಯಾರು ಮಾಡಿದ್ರು ಅಂತಂದ್ರೆ ಮನಸ್ಸು ಸೃಷ್ಟಿ ಮಾಡ್ಕೊಂತ. ಹಂಗೆ ಇದು ಎಚ್ಚರಿಕೆ ಅವಸ್ಥೆ, ಈ ಸೃಷ್ಟಿ, ಈ ಜಗತ್ತು ಯಾರು ಮಾಡಿದ್ರಪ್ಪ ತಯಾರ ಅಂತಂದ್ರೆ ಮನಸ್ಸ ಮಾಡಿದ್ದು. ಹೌದು, ಯಾರು ಮಾಡಿಲ್ಲ. ಯಾರು ಮಾಡ್ಬೇಕಂತಂದ್ರೆ ಅದಕ್ಕೆ ಕಾರ್ಯ ಕಾರಣಗಳು, ನಿಮಿತ್ತ ಕಾರಣ, ಸಹಕಾರಿ ಕಾರಣಗಳು ಬೇಕಾಕ್ಕವು. ಹೌದಲ್ಲ, ಇದು ಕಾರ್ಯ ನಡಿಬೇಕಂದ್ರೆ ಈ ರೀತಿಯಾದಂಥ ಸಹಕಾರಿ ಕಾರಣಗಳು, ನಿಮಿತ್ತ ಕಾರಣ ಬೇಕು. ಅಂದಾಗ ಕಾರ್ಯ ನಡೀತೈತಿ. ಹೌದಲ್ಲ, ಯಾರೋ ಮಾಡಿದ್ರು ಅಂತ ನಾವು ತಿಳ್ಕೊಂತೇವೆ. ಯಾರು ಮಾಡಾಕ ಅವನ ಕಾರಣ ಏನಿತ್ತು? ಬ್ರಹ್ಮ ಸೃಷ್ಟಿ ಅಸಂದ್ರಿದು ಅಂತ ಹೇಳ್ತೀರಿ. ಬ್ರಹ್ಮ ಸೃಷ್ಟಿಸಲಿಕ್ಕೆ ಏನು ಕಾರಣ ಇತ್ತು? ಹೌದಲ್ಲ, ಅವನ ಸಹಕಾರಿ ಕಾರಣಗಳು ಏನಿದ್ದು? ಹೌದಲ್ಲ, ಬೇಕಲ್ರಿ. ಗಡಿಗೆ ಆಗ್ಬೇಕಂದ್ರೆ ಗಡಿಗೆ ಮಾಡೋ ಬೇಕು, ಮಣ್ಣು ಬೇಕು, ಸಹಕಾರಿ ಕಾರಣಗಳಾದಂಥ ಚಕ್ರ ದಂಡಾದಿಗಳು ಬೇಕು. ಅಂದಾಗ ಗಡಿಗೆ ಆಕೈತಿ. ಹೌದಲ್ಲ, ಅವ ಏನ್ ತಗೊಂಡು ಇದನ್ನ ಸೃಷ್ಟಿ ಮಾಡಿದ ಅಂತಂದ್ರೆ ನಿಮಿತ್ತ ಕಾರಣ ಇಲ್ಲ, ಸಹಕಾರಿ ಕಾರಣ ಇಲ್ಲ. ಹೌದಲ್ಲ, ಏನ್ ತಗೊಂಡು ಮಾಡಿದ ಅಂತಂದ್ರೆ ಇದೆಲ್ಲವೂ ಮನಸ್ಸಿನ ಸೃಷ್ಟಿ.
ಯಾಕಂದ್ರೆ ಆ ಮನಸ್ಸಿದ್ದಾಗ ಮಾತ್ರ ತೋರ್ತೈತಿ ಇದು. ಮನಸ್ಸಿಲ್ದಾಗ ಇಲ್ಲ ಇಲ್ಲ. ಹೌದಲ್ರಿ? ಹಂಗ ನೀ ಆ ಮನಸ್ಸಿನ ವ್ಯವಹಾರ ಇದು ಅಂತ ಹೇಳಿ ಕನಸು ಹೆಂಗ ಸೃಷ್ಟಿ ಆಯ್ತು ಹಂಗ ಇದು ಎಚ್ಚರಿಕೆ ಅವಸ್ಥೆ ಜಗತ್ತು ಸೃಷ್ಟಿ ಆಗಿತ್ತು. ಹೌದಲ್ರಿ? ಯಾರು ಮಾಡಿಲ್ಲ, ಮನಸ್ಸ ಮಾಡಿಲ್ಲ. ಅದಕ್ಕೆ ಹೇಳಿದ್ರು ಮನಸ್ಸಿನ ಸೃಷ್ಟಿ ಇದು. ಮನಸ್ಸು ಅಂದ್ರೆ ಏನು ಅಂತ ಸಂಕಲ್ಪಗಳಿಂದ ಕೂಡಿದ್ದ ಮನಸ್ಸು. ಅದಕ್ಕೆ ಏನ್ ಹೆಸರಿಟ್ಟು ಕರಿಬೇಕು ಅಂತಂದ್ರೆ ಅದಕ್ಕೆ ಹೆಸರು ಇಡ್ಲಿಕ್ಕೆ ಬರೋದಿಲ್ಲ. ಮಾಡೋದಿದ್ರೆ ಇಂಥವನ್ನೇ ಶೋಧ ಮಾಡ್ತಿದ್ದ. ಹೌದು. ಬ್ರಾಹ್ಮಣಿಂದ ವಿವರ್ತನವಾಗಿಲ್ಲ ಇದು. ಬ್ರಹ್ಮ ಸೃಷ್ಟಿ ಅಂತ ಹೇಳಕ್ ಬ್ರಾಹ್ಮಣಿಂದ ವಿವರ್ತನ. ಬ್ರಹ್ಮಗೆ ಏನು ಹರಕತ್ತಾಗಿತ್ತು? ಇದನ್ನ ಮಾಡೋ ಹರಕತ್ ಏನಿತ್ತು? ಇದರಿಂದ ಲಾಭ ಏನೈತಿ? ಹೌದು. ಅಷ್ಟು ದುಡದ ಮೇಲೆ ಇದನ್ನ ತಯಾರು ಮಾಡಿದ್ಮೇಲೆ ಇದ್ರ ಲಾಭ ಅವಾಗ ಏನಾರ ಬೇಕಾಗಿತ್ತ? ತಗೋಬೋದಿತ್ತಲ್ಲ. ಉದ್ದೇಶ ಲಾಭ ಇಟ್ಕೊಂಡ ಮಾಡ್ಬೋದಿತ್ತು. ನೀವು ಏನೋ ಮಾಡಿದ್ರು ಲಾಭವನ್ನ ಇಟ್ಕೊಂಡ ಮಾಡ್ತೀರಿ. ನೀವು ಫಲವನ್ನ ಲಕ್ಷಿಸಿ ಮಾಡ್ತೀರಿ. ಅವಾಗ ಏನಿತ್ತು ಇದನ್ನ ಮಾಡ್ಬೇಕಾರ? ಲಾಭ ಇಲ್ಲ. ಹೌದು.